ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ಸತ್ಪರಾಕ್ರಮದುಗ್ಧಾಬ್ಧೇ ಸಂಜಾತ ಕೀರ್ತಿಚಂದ್ರಿಕಃ ಸಂತಾಪಂ ಹರತು ಶ್ರೀಮಾನ್ ಸತ್ಯವೀರೇಂದುರಂಜಸಾ. ರಾಮಶಬ್ದಾರ್ಥವಕ್ತಾರಂ ಗಾಯತ್ರ್ಯರ್ಥಂಚ ಸಾಧಕಂ ಮಠಾಧಿಪೈರ್ಮಾನಿತಂಚ ಸತ್ಯಾತ್ಮಾನಂ ಗುರುಂ ಭಜೆ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ. ಗುರುವನುಗ್ರಹ ಇಲ್ಲದೇನೆ ಹರಿಯ ಅನುಗ್ರಹವಾಗುವುದಕ್ಕೆ ಸಾಧ್ಯವಿಲ್ಲ. ಇದು ಶಾಸ್ತ್ರದ ನಿರ್ಣೀತವಾಗಿರತಕ್ಕಂತಹ ತತ್ವ. ಆದ್ದರಿಂದ ಪ್ರತಿಯೊಂದು ಗುರುಗಳ ಆರಾಧನೆಯ ಸಂದರ್ಭದಲ್ಲಿ ಆಯಾ ಗುರುಗಳ ದಿವ್ಯವಾದ ಚರಿತ್ರೆಯನ್ನು ಸಂಕ್ಷೇಪವಾಗಿ ಆದರೂ ನಮ್ಮ ಬುದ್ಧಿಗೆ ಅನುಗುಣವಾಗಿ ತಿಳಿಯುವ ಒಂದು ಪುಟ್ಟ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ಮಹನೀಯರಾದ ತಪಸ್ವಿಗಳಾದ ದಿವ್ಯ ಸಾಧಕರಾದ ಸತ್ಯವೀರತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ದಿವ್ಯವಾಗಿರತಕ್ಕಂತಹ ತುಂಗಾ ತೀರ, ಮೊದಲಗಟ್ಟಿ ಪ್ರಾಣದೇವರ ಸನ್ನಿಧಾನ, ಆ ಕೊರಳಹಳ್ಳಿ ಪವಿತ್ರ ಕ್ಷೇತ್ರದಲ್ಲಿ, ಕೊರಳಹಳ್ಳಿ ಕಂಠಪಲ್ಲಿ ಅಂತ ಕರೆಯೋದುಂಟು ಸಂಸ್ಕೃತದಲ್ಲಿ. ಆ ಕೊರಳಹಳ್ಳಿ ಗ್ರಾಮ ನಿವಾಸಿಗಳಾದ ಮಹಾನುಭಾವರಾದ ಸತ್ಯವೀರತೀರ್ಥ ಶ್ರೀಪಾದಂಗಳವರ ಈ ಆರಾಧನಾ ಮಹೋತ್ಸವ ಅಂಗವಾಗಿ ಇವತ್ತು ಸತ್ಯವೀರತೀರ್ಥ ಶ್ರೀಪಾದಂಗಳವರ ಬಗ್ಗೆ ಕೆಲವು ಅವರ ಜೀವನದ ಮಹತ್ವದ ಘಟನೆಗಳು, ನಿರ್ಣಯಗಳು, ಅವರು ತೋರಿದ ದಿವ್ಯವಾದ ಮಹಿಮೆಗಳು, ಅವರ ಅದ್ಭುತವಾಗಿರತಕ್ಕಂಥ ಸಾಧನೆಯ ಕೆಲವು ವಿಚಾರವನ್ನು ಮಾತ್ರ, ಮುಖ್ಯಾಂಶವನ್ನು ಮಾತ್ರ ತಿಳಿಯುವ ಪ್ರಯತ್ನವನ್ನು ನಾವು ಮಾಡೋಣ. ನೋಡಿ, ಕೊರಳಹಳ್ಳಿ ಕ್ಷೇತ್ರಕ್ಕೆ ಹರಿವಾಯು ಗುರುಗಳ ಒಂದು ಶ್ರೇಷ್ಠವಾದ ಅನುಗ್ರಹ ಇದೆ. ಅಂದರೆ ಮೂವರಿಂದಲೇನೆ ಆ ಕೊರಳಹಳ್ಳಿ ಪ್ರಾಂತ ಶೋಭಾಯಮಾನವಾಗಿರತಕ್ಕಂಥದ್ದು. ಆ ಮುಂಡರಗಿ ಪ್ರಾಂತ ಗುಡ್ಡದ ಮೇಲಿನ ಕನಕ ನರಸಿಂಹ ಅಂತ ಕರೀತಾ ಇದ್ದಾರೆ. ಜಗತ್ಪ್ರಾಣರಾದ ಪಂಚಪ್ರಾಣರು ಆ ಮೊದಲಗಟ್ಟಿ ಮುಖ್ಯ ಪ್ರಾಣದೇವರ ದಿವ್ಯ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಅನುಗ್ರಹ, ವಾಯುಗಳು, ಮೂರನೇದಾಗಿ ಗುರುಗಳಾದ ಸತ್ಯವೀರತೀರ್ಥ ಶ್ರೀಪಾದಂಗಳವರು. ಎಲ್ಲರ ಜೀವ ನಾಡಿಗಳು ಸತ್ಯವೀರತೀರ್ಥ ಶ್ರೀಪಾದಂಗಳವರು. ಹರಿವಾಯು ಗುರುಗಳು, ಕನಕ ನರಸಿಂಹದೇವರು, ಮೊದಲಗಟ್ಟಿ ಪ್ರಾಣದೇವರು, ತಪಸ್ವಿಗಳಾದ ಸತ್ಯವೀರತೀರ್ಥ ಶ್ರೀಪಾದಂಗಳವರು. ಈ ಮೂವರ ಆರಾಧನೆಯೇ ಆ ಮುಂಡರಗಿ ಕೊರಳಹಳ್ಳಿ ಪ್ರಾಂತದ ಭಕ್ತರ ಒಂದು ವಿಶಿಷ್ಟವಾದ ಸೇವೆ, ಆರಾಧನೆ. ಅದೇ ಮುಖ್ಯವಾದ ಜೀವನದ ಒಂದು ಆಧಾರ ಶಕ್ತಿ ಅಂತ ನಾವು ತಿಳಿಯಬೇಕು. ಆ ಕಡೆ ಕೊರಳಹಳ್ಳಿ ಮನೆತನದಲ್ಲಿ ಅವತರಿಸಿದ ಇವತ್ತಿನ ಆರಾಧ್ಯರಾದ ಸತ್ಯವೀರತೀರ್ಥ ಶ್ರೀಪಾದಂಗಳವರು ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರಲ್ಲಿ ಉತ್ತಮ ರೀತಿಯಿಂದ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ ದಿಗ್ಗಜ ವಿದ್ವಾಂಸರಾದ ಮಹನೀಯರು. ಆ ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರ ಉತ್ತರಾಧಿಕಾರಿಗಳಾಗಿ ಉತ್ತರಾದಿ ಮಠದ ಈ ಮೂಲ ಪೀಠದಲ್ಲಿ ವಿರಾಜಮಾನರಾದ ತಪಸ್ವಿಗಳು ಸತ್ಯವೀರತೀರ್ಥ ಶ್ರೀಪಾದಂಗಳವರು. ಆ ಮೊದಲಗಟ್ಟಿ ಪ್ರಾಣದೇವರ ಉಪಾಸನೆ ಇವರ ಉಸಿರಾಗಿತ್ತು. ನಾವು ನೋಡ್ತಾ ಇದ್ದೇವೆ. ನೇರವಾಗಿ ಆ ಪ್ರಾಣದೇವರ ಜೊತೆಗೆ ವ್ಯವಹಾರ ಮಾಡುವ ಮಹನೀಯರು ಸತ್ಯವೀರತೀರ್ಥ ಶ್ರೀಪಾದಂಗಳವರು. ಈ ಹಂಸನಾಮಕ ಪರಮಾತ್ಮನ ಈ ಮೂಲ ಪೀಠ, ವಾಯುದೇವರ ಪೀಠ ಇವರನ್ನು ಕೈ ಮಾಡಿ ಕರೀತಾ ಇದೆ. ಇವರ ಪ್ರಚಂಡವಾದ ತಪಸ್ಸು, ಇವರ ಪಾಠ ಪ್ರವಚನದ ಸಾಮರ್ಥ್ಯ,
ಇವರ ಶಾಪಾನುಗ್ರಹದ ದಿವ್ಯ ಶಕ್ತಿ ಪ್ರತಿನಿತ್ಯದಲ್ಲಿಯೂ ಕೂಡ ಸದ್ಬ್ರಾಹ್ಮಣರಿಗೆ ಇಚ್ಛಾ ಭೋಜನವನ್ನು ಮಾಡಿಸ್ತಕ್ಕಂತಹ ಶ್ರೇಷ್ಠ ಅನ್ನದಾನಿಗಳು ಸತ್ಯವೀರತೀರ್ಥ ಶ್ರೀಪಾದಂಗಳವರು. ನಿರಂತರವಾಗಿ ಸುಧಾದಿ ಗ್ರಂಥಗಳನ್ನು ಪಾಠ ಪ್ರವಚನ ಮಾಡುವ ಶ್ರೇಷ್ಠ ವಿದ್ವಾಂಸರಿಗೆ ಸುವರ್ಣ ರಜತಾದಿಗಳನ್ನು ನೀಡುವ ಕಲಿಯುಗದ ಕರ್ಣಾಂತ ಆಗಿನ ಕಾಲಕ್ಕೆ ಪ್ರಸಿದ್ಧರಾದ ಮಹನೀಯರು ಸತ್ಯವೀರತೀರ್ಥ ಶ್ರೀಪಾದಂಗಳವರು. ಆಧುನಿಕರ ಈ ಪಾಶ್ಚಾತ್ಯರ ಪ್ರಭಾವದಿಂದ ಕೆಲವು ಧಾರ್ಮಿಕ ವಿಚಾರಗಳನ್ನು ಗಾಳಿಗೆ ತೂರಿ ವೈದಿಕ ಧರ್ಮದ ಸ್ಥಾಪನೆ ಮಾಡಿದ ಮಹನೀಯರು. ಅಂದರೆ ಕೆಲವರು ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಗಾಗಿ ಧರ್ಮವನ್ನು ಬಿಡುವ ಸಂದರ್ಭದಲ್ಲಿದ್ದಾಗ ಧರ್ಮ ಸ್ಥಾಪಕರಾದವರೇ ಮತ್ತೆ ಗಟ್ಟಿಯಾಗಿ ಪ್ರಮಾಣ ಪುರಸ್ಸರವಾಗಿ ವೈದಿಕ ಧರ್ಮವನ್ನು ಸಮರ್ಥನೆ ಮಾಡಿಕೊಟ್ಟ ಮಹನೀಯರು ಅದು ಸತ್ಯವೀರತೀರ್ಥ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಬೇಕು. ಅನೇಕ ವಿಚಾರಗಳಿದೆ. ಮದ್ರಾಸ್ ನಗರದಲ್ಲಿ ಸ್ತ್ರೀಯರಿಗೆ ಸರ್ವಥಾ ಪುನರ್ವಿವಾಹ ಯುಕ್ತವಾದದ್ದಲ್ಲ, ಸ್ತ್ರೀ ಪುನರ್ವಿವಾಹ ಖಂಡನ ಎಂಬ ಗ್ರಂಥವನ್ನು ಬರೆದವರು. ಅದೇ ಮದ್ರಾಸಿನಲ್ಲಿ ಮಹಾಮಾರಿ ಮಾರಿಕಾ ಬೇನೆ ಈ ದೊಡ್ಡ ಪಿಡುಗನ್ನ ರೋಗವನ್ನು ಪರಿಹಾರ ಮಾಡಿದ ಮಹನೀಯರು. ಇಂದಿನ ಕಾಲದ ಈ ಕೊರೋನಾ ರೋಗ ನಿರ್ಮೂಲವಾಗಿ ನಾಶವಾಗಬೇಕು ಅಂದರೆ ಇವತ್ತಿನ ಆರಾಧ್ಯರ ಸತ್ಯವೀರರ ಸ್ಮರಣೆಯನ್ನು ಶ್ರದ್ಧಾಭಕ್ತಿಯಿಂದ ನಾವೆಲ್ಲರೂ ಮಾಡೋಣ ಅಂತ ತಿಳಿಸ್ತಾ ಅವರ ಮಹಿಮೆಯನ್ನು ಚಿಂತನೆ ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಸತ್ಯಪರಾಕ್ರಮ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಹಿಂದೆ ನಾವು ವಿಶೇಷವಾಗಿ ತಿಳಿದುಕೊಂಡಿದ್ದೇವೆ. ಅದ್ಭುತವಾಗಿರತಕ್ಕಂಥ ಅವರ ಪಾಂಡಿತ್ಯ, ಅವರ ಪಾಠ ಪ್ರವಚನ, ಅವರ ಗ್ರಂಥ ಶೈಲಿ, ಒಂದು ವಿನೂತನವಾಗಿರತಕ್ಕಂಥ ಪರಿಷ್ಕಾರ ಸಮೇತವಾದ ನ್ಯಾಯಸುಧಾದಿ ಗ್ರಂಥಗಳ ಅವರ ಪಾಠ. ಅಂತಹ ಮಹಾಘನ ವಿದ್ವಾಂಸರಲ್ಲಿ ಆ ಸತ್ಯಪರಾಕ್ರಮ ತೀರ್ಥ ಶ್ರೀಪಾದಂಗಳವರಲ್ಲಿ ಅಧ್ಯಯನ ಮಾಡಿ ಸಿದ್ಧರಾದ ಪಂಡಿತಾಗ್ರೇಸರರೇ ಈ ಕೊರಳಲ್ಲಿ ಮನೆತನದ ಸತ್ಯವೀರತೀರ್ಥ ಶ್ರೀಪಾದಂಗಳವರು. ನಾವು ನೋಡ್ತಾ ಇದ್ದೇವೆ. ಸತ್ಯವೀರತೀರ್ಥ ಶ್ರೀಪಾದಂಗಳವರ ಕಾಲವನ್ನು ನಾವು ಗುರುತಿಸೋದಾದರೆ ವಿಮರ್ಶಕರ ಅಭಿಪ್ರಾಯದ ಪ್ರಕಾರ ಅವರು ಪೀಠದಲ್ಲಿದ್ದದ್ದು ಕೇವಲ 7-8 ವರ್ಷಗಳ ಕಾಲ ಮಾತ್ರ. ಆ 7-8 ವರ್ಷಗಳಲ್ಲೇನೆ ಅತ್ಯದ್ಭುತವಾದ ಸಾಧನೆಯನ್ನು ಮಾಡಿ ಮೆರೆದ ಮಹಾನುಭಾವರೇ ಸತ್ಯವೀರತೀರ್ಥ ಶ್ರೀಪಾದಂಗಳವರು. ನೋಡಿ, 1879ರಿಂದ 1887ರವರೆಗೂ ಅವರ ಪೀಠಾಧಿಪತ್ಯದ ಕಾಲ ಕೊರಳಳ್ಳಿ ಮನೆತನದಲ್ಲಿ ಅವತರಿಸಿದ ಮಹಾನುಭಾವರು. ಈ ಕೊರಳಳ್ಳಿ ಮನೆತನ ಉತ್ತರಾದಿ ಮಠಕ್ಕೆ 3 ಯತಿಗಳನ್ನು ನೀಡಿದ ಶ್ರೇಷ್ಠ ಮನೆತನ. ಮೊದಲನೇದಾಗಿ ಈ ಸತ್ಯವೀರತೀರ್ಥ ಶ್ರೀಪಾದಂಗಳವರು. ಪೂರ್ವಾಶ್ರಮದಲ್ಲಿ ಇವರ ಹೆಸರು ಕೊರಳಳ್ಳಿ ಬೋಧರಾಚಾರ್ಯರು ಅಂತ ನಾವು ಕೇಳುತ್ತೇವೆ. ಎರಡನೆಯದಾಗಿ ಈ ಸತ್ಯವೀರತೀರ್ಥ ಶ್ರೀಪಾದಂಗಳವರ ಶಿಷ್ಯರೇ, ಅವರ ಉತ್ತರಾಧಿಕಾರಿಗಳೇ ಕೊರಳಳ್ಳಿ ಜಯಾಚಾರ್ಯರು ಅಂತ ಅವರೇ ಸತ್ಯಧೀರತೀರ್ಥ ಶ್ರೀಪಾದಂಗಳವರು, ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಪಿತೃಚರಣರವರು. ಮೂರನೆಯದಾಗಿ ಆ ಸತ್ಯಧೀರತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಶ್ರೀಪಾದ ಪುತ್ರರು ಕೊರಳಳ್ಳಿ ಸೇತುರಾಮಾಚಾರ್ಯರು, ಅವರೇ ಮಹಾನುಭಾವರು ಶಕಪುರುಷರು ಅಂತ ಪ್ರಸಿದ್ಧರಾದ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಈ ರೀತಿ ಸತ್ಯವೀರರು, ಸತ್ಯಧೀರರು, ಸತ್ಯಧ್ಯಾನರನ್ನ 3 ಜನ ಮಹಾಶ್ರೇಷ್ಠ ಯತಿಪುಂಗವರನ್ನ ಕೊಟ್ಟಿರತಕ್ಕಂತಹ ಮನೆತನವೇ ಅದು ಕೊರಳಳ್ಳಿ ಮನೆತನ. ನೋಡಿ, ಜನಮೇಜಯ ರಾಜರಿಂದ ಪೂಜಿತವಾಗಿರತಕ್ಕಂಥ, ವ್ಯಾಸರಾಜರಿಂದ ಪುನಃ ಪ್ರತಿಷ್ಠಾಪಿತವಾಗಿರತಕ್ಕಂತಹ ಆ ಸತ್ಯವೀರರ ಜೊತೆಗೆ ನೇರವಾಗಿ ಮಾತನಾಡುವ ಮೊದಲಗಟ್ಟಿ ಪ್ರಾಣದೇವರ ಒಂದು ವಿಶೇಷ ಸನ್ನಿಧಾನ ಆ ಕೊರಳಳ್ಳಿ ಪ್ರಾಂತದಲ್ಲಿ ನಾವು ನೋಡುತ್ತೇವೆ. ಆ ಮೊದಲಗಟ್ಟಿ ಪ್ರಾಣದೇವರ ವಿಶೇಷ ಉಪಾಸಕರು ಮಹನೀಯರು ಈ ಸತ್ಯವೀರತೀರ್ಥ ಶ್ರೀಪಾದಂಗಳವರು. ಸತ್ಯವೀರತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಪಿತೃಚರಣರು ಅಂದರೆ ಕೊರಳಳ್ಳಿ ಬಾಳಾಚಾರ್ಯರು ಅಂತ ಕರೆಯುತ್ತಾರೆ. ಇವರಿಗೇನೆ ಕೊರಳಳ್ಳಿ ಬಾಬಾಚಾರ್ಯರು ಅಂತೂ ಹೇಳುವ ಪದ್ಧತಿ ಉಂಟು. ಉತ್ತಮ ವಿದ್ವಾಂಸರು, ನಿರಂತರವಾದ ಪಾಠ ಪ್ರವಚನಗಳು ಮನೆಯಲ್ಲಿ ನಡೀತಾ ಇರ್ತದೆ. ಇವರ ವಾಸ ಬೆಳಗಾವಿ ಜಿಲ್ಲೆಯ ಗೋಕಾಕಿನಲ್ಲಿ ಈ ಕೊರಳಳ್ಳಿ ಬಾಬಾಚಾರ್ಯರು ವಾಸ ಮಾಡ್ತಾ ಇರ್ತಾರೆ. ಆಗಿನ ಕಾಲಕ್ಕೆ ಉತ್ತರಾದಿ ಮಠಾಧೀಶರಾದ ಮಹನೀಯರಾದ ತಪಸ್ವಿಗಳಾದ ಸತ್ಯಪರಾಕ್ರಮ ತೀರ್ಥ ಶ್ರೀಪಾದಂಗಳವರನ್ನು ಭೇಟಿಯಾಗಿ ನಮಸ್ಕಾರ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಸ್ವಾಮಿ, ಉತ್ತಮ ವಂಶೋದ್ಧಾರಕ ಬೇಕು ನಮಗೆ. ಆದ್ದರಿಂದ ಜೀವನದಲ್ಲಿ ಇನ್ಯಾವ ಅಪೇಕ್ಷೆ ಇಲ್ಲ, ಸತ್ಸಂತಾನದ ಪ್ರಾಪ್ತಿ
ಮುಕ್ತಿ ನಮಗಾಗಬೇಕು, ಅದೊಂದು ಹಂಬಲ ಮಾತ್ರ ನಮಗಿದೆ ಅಂತ ಬಾಳಾಚಾರ್ಯರು ಪ್ರಾರ್ಥನೆ ಮಾಡಿದಾಗ ಸತ್ಯಪರಾಕ್ರಮತೀರ್ಥ ಶ್ರೀಪಾದಂಗಳವರು ಮಂತ್ರಾಕ್ಷತೆ ನೀಡಿ ಅನುಗ್ರಹ ಮಾಡಿದರು. ಜೊತೆಗೆ ನೋಡಿ, ಒಂದು ದಿನ ಸ್ವಪ್ನದಲ್ಲಿ ಈ ಕೊರಳಳ್ಳಿ ಬಾಬಾಚಾರ್ಯರಿಗೆ ಅವರ ಮುತ್ತಜ್ಜ ರಘುನಾಥಾಚಾರ್ಯರು ಅಂತ ಇದ್ದರು. ಆ ರಘುನಾಥಾಚಾರ್ಯರು ಸ್ವಪ್ನದಲ್ಲಿ ಸೂಚನೆ ಮಾಡಿ, ಸವಣೂರು ವಾಸಿಗಳಾದ ಮಧ್ಯರಾತ್ರಿಯಲ್ಲಿ ಸೂರ್ಯನನ್ನು ತೋರಿಸಿದ ಮಹಾನುಭಾವರು ಸತ್ಯಬೋಧತೀರ್ಥ ಶ್ರೀಪಾದಂಗಳವರು ಸತ್ಯಸಂಧರ ಗುರುಗಳಾದ ಮಹನೀಯರು ಧೀರೇಂದ್ರ ತೀರ್ಥರು, ವರದೇಂದ್ರ ತೀರ್ಥರಿಂದ ಗೌರವ ಪಡೆದ ಮಹನೀಯರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರಿಂದ ಸ್ತೋತ್ರಗೊಂಡ ತಪಸ್ವಿಗಳು ಸತ್ಯಬೋಧತೀರ್ಥ ಶ್ರೀಪಾದಂಗಳವರು. ಅಂತಹ ಆ ಸುವರ್ಣಪುರ ಸವಣೂರು ವಾಸಿಗಳಾದ ಸತ್ಯಬೋಧರ ಸೇವೆಯನ್ನು ಮಾಡಿ ನಿಮಗೆ ಒಳ್ಳೆ ಸತ್ಪುತ್ರರು ಹುಟ್ಟುತ್ತಾರೆ ಅಂತ ಮುತ್ತಜ್ಜ ರಘುನಾಥಾಚಾರ್ಯರು ಈ ಕೊರಳಳ್ಳಿ ಬಾಬಾಚಾರ್ಯರಿಗೆ ಸ್ವಪ್ನದಲ್ಲಿ ಸೂಚನೆ ಮಾಡಿದ್ದಾರೆ. ತಕ್ಷಣ ಸವಣೂರಿಗೆ ಹೊರಟು ಬಂದಿದ್ದಾರೆ. ಅನೇಕ ದಿನಗಳ ಕಾಲ ಸವಣೂರಿನಲ್ಲಿದ್ದು ವಿಷ್ಣುತೀರ್ಥದಲ್ಲಿ ಸ್ನಾನ ಮಾಡಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸತ್ಯಬೋಧತೀರ್ಥ ಶ್ರೀಪಾದಂಗಳವರನ್ನು ಪ್ರಾರ್ಥನೆ ಮಾಡುತ್ತಾ ಸೇವೆ ಮಾಡಿದ್ದಾರೆ. ಕೆಲವು ದಿನಗಳ ಕಾಲ ಸೇವೆ ಮುಂದುವರಿಯುತ್ತಾ ಇದೆ. ಇವರ ಪುಣ್ಯದ ಪರಿಪಾಕ ತುಂಬಿದ ಮೇಲೆ ಕಾಲ ಪರಿಪಕ್ವವಾದ ಮೇಲೆ ಸತ್ಯಬೋಧತೀರ್ಥ ಶ್ರೀಪಾದಂಗಳವರು ಸ್ವಪ್ನದಲ್ಲಿ ಸೂಚನೆ ಕೊಡ್ತಾ ಅನುಗ್ರಹ ಮಾಡುತ್ತಾರೆ. ನಿಮಗೆ ಶ್ರೇಷ್ಠ ಮಗ ಹುಟ್ಟುತ್ತಾ ಇದ್ದ, ಮಹಾಜ್ಞಾನಿಯಾದ ಪರಮಹಂಸ ಮಹಾಪೀಠವನ್ನು ಅಲಂಕರಿಸುವ ಶ್ರೇಷ್ಠ ಸತ್ಪುತ್ರ ನಿಮಗೆ ಹುಟ್ಟಿ ಬರ್ತಾ ಇದ್ದಾನೆ ಅಂತ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ದಾರೆ. ಈ ಸ್ವಪ್ನ ವೃತ್ತಾಂತವನ್ನು ಹೆಂಡತಿಗೆ ಹೇಳಿದರು ಕೊರಳಳ್ಳಿ ಬಾಬಾಚಾರ್ಯರು. ಅನಂತರ ವಿಶೇಷವಾಗಿ ಗೋಕಾಕಕ್ಕೆ ಬಂದು ಪಾಠ ಪ್ರವಚನ ಮಾಡ್ತಾ ಆಸಕ್ತರಾಗಿದ್ದಾರೆ. 1 ವರ್ಷದಲ್ಲಿ ಆ ಕೊರಳಳ್ಳಿ ಬಾಬಾಚಾರ್ಯರ ಧರ್ಮಪತ್ನಿಯರು ಗರ್ಭಧಾರಣೆಯನ್ನು ಮಾಡಿ 1 ವರ್ಷದಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಪುತ್ರ ರತ್ನಕ್ಕೆ ಜನ್ಮವನ್ನು ಕೊಡ್ತಾ ಇದ್ದಾಳೆ. ಆ ಬಾಬಾಚಾರ್ಯರ ಹೆಂಡತಿ ನೋಡಿ, ಶ್ರಾವಣ ಶುದ್ಧ ದ್ವಾದಶಿಯ ದಿನ ಗಂಡು ಮಗು ಹುಟ್ಟುತ್ತಾ ಇದೆ. ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಹುಟ್ಟಿದ ಈ ಮಗುವಿಗೆ ಸತ್ಯಬೋಧ ಅಂತೆ ನಾಮಕರಣ ಮಾಡಿದ್ದಾರೆ. ಅದು ಕರೆಯುವ ರೂಢಿಯಲ್ಲಿ ಬೋಧರಾಚಾರ್ಯರು ಅಂತ ಪ್ರಸಿದ್ಧವಾಗುತ್ತಾ ಇದೆ. ಕೊರಳಳ್ಳಿ ಬೋಧರಾಚಾರ್ಯರು ಅಂತೆ ಪ್ರಸಿದ್ಧಿ. ಮಗು ದೊಡ್ಡವನಾಗುತ್ತಾ ಇದ್ದ ಹಾಗೆ ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿ ಪ್ರಾಥಮಿಕವಾದ ಶಿಕ್ಷಣವನ್ನು ಕೊಟ್ಟು ಅನಂತರ ವಿಶೇಷವಾದ ಶಾಸ್ತ್ರಾಧ್ಯಯನಕ್ಕಾಗಿ ಆ ಮಹಾನುಭಾವರಾದ ಉತ್ತರಾದಿ ಮಠಾಧೀಶರು ಸತ್ಯಪರಾಕ್ರಮತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಕೊರಳಳ್ಳಿ ಬಾಬಾಚಾರ್ಯರು ಈ ಮಗನನ್ನು ಬಿಟ್ಟಿದ್ದಾರೆ. ಸತ್ಯಬೋಧನನ್ನ, ಬೋಧರಾಚಾರ್ಯರನ್ನ ನೋಡಿ. 14 ವರ್ಷಕ್ಕೇನೆ ಎಲ್ಲ ವೇದಶಾಸ್ತ್ರಗಳು, ನ್ಯಾಯ ವ್ಯಾಕರಣ, ಸಾಹಿತ್ಯದಲ್ಲಿ ಅದ್ಭುತವಾಗಿರತಕ್ಕಂತಹ ಪ್ರತಿಭೆಯನ್ನು, ಪಾಂಡಿತ್ಯವನ್ನು ಸಂಪಾದನೆ ಮಾಡಿದ್ದಾರೆ. ವಿಶೇಷವಾಗಿ ಪುನಃ ಜೀವನದಲ್ಲಿ ಮೊದಲಗಟ್ಟಿ ಪ್ರಾಣದೇವರ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಬಾರಿ ಈ 14ರ ನವ ಯುವಕ, ಈ ತರುಣ ಧಾರವಾಡದಲ್ಲಿ ಒಂದು ಮಹಾವಿದ್ವತ್ಸಭೆ, 100 ಜನ ತ್ರಿಮುಖಸ್ಥ ವಿದ್ವಾಂಸರು ನೆರೆದಿದ್ದಾರೆ. ಆ ಎಲ್ಲ ಉದ್ದಾಮ ವಿದ್ವಾಂಸರು ಮಾಡುವ ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕವಾದ ಉತ್ತರವನ್ನು ಶ್ಲೋಕ ರೂಪದಲ್ಲೇನೆ ಕೊಡ್ತಾ ಇದ್ದಾರಂತೆ ಕೊರಳಳ್ಳಿ ಬೋಧರಾಚಾರ್ಯರು. 14 ವರ್ಷದ ಈ ನವತರುಣ ಒಳ್ಳೆ ಶ್ಲೋಕಗಳನ್ನು ಮಾಡಿ ಆ ಹಿರಿಯ ಘನ ವಿದ್ವಾಂಸರು ಮಾಡುವ ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಭಾರೀ ಆಶ್ಚರ್ಯ ಆಯಿತು. ಈ ಪುಟ್ಟ ಮೂರ್ತಿಯಲ್ಲಿ ತ್ರಿವಿಕ್ರಮನ ಪಾಂಡಿತ್ಯವನ್ನು ಆಗಿನ ಕಾಲದ ಎಲ್ಲ ಹಿರಿಯ ವಿದ್ವಾಂಸರು ಕಂಡು ಆಶ್ಚರ್ಯಚಕಿತರಾಗಿ ಅಂದಿನ ಸಭೆ ತಲೆದೂಗಿ ಆನಂದದಿಂದ ಈ ಕೊರಳಳ್ಳಿ ಬೋಧರಾಚಾರ್ಯರಿಗೆ ಅಭಿನವ ಕಾಳಿದಾಸ ಅಂತ ಬಿರುದು ಕೊಟ್ಟಿದ್ದಾರೆ ಧಾರವಾಡದ ಮಹಾವಿದ್ವತ್ಸಭೆಯಲ್ಲಿ ಅವತ್ತೇನೆ. ಅನಂತರ 18ರ ವಯಸ್ಸಿಗೆ ಬಂದಾಗ ಶ್ರೇಷ್ಠ ಕನ್ಯೆಯ ಜೊತೆಗೆ ವಿವಾಹವನ್ನು ಮಾಡಿದ್ದಾರೆ. ಗೋಕಾಕದಲ್ಲಿ ವಿಶೇಷವಾದ ಪಾಠ ಪ್ರವಚನ ನಡೀತಾ ಇದೆ. ಕೊರಳಳ್ಳಿ ಬೋಧರಾಚಾರ್ಯರ ಪಾಠ ಪ್ರವಚನ ಮನೆಯಲ್ಲಿ 10 ಜನ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಶಾಸ್ತ್ರ ಗ್ರಂಥಗಳ ನಿರಂತರವಾದ ಪಾಠ ಪ್ರವಚನ. ತಾವು ವಾಸವಾಗಿದ್ದ ಮನೆಯನ್ನ ಪುನರ್ನಿರ್ಮಾಣ ಮಾಡಿ ದೊಡ್ಡ ಮನೆಯನ್ನು ಕಟ್ಟಿಸಿದ್ದಾರಂತ ನೋಡಿ. ದೊಡ್ಡ ಮನೆಯನ್ನು ಕಟ್ಟಿಸಿದಾಗ ದೊಡ್ಡ ಮಹಾದ್ವಾರ ಮಾಡಿದ್ದಾರಂತೆ. ಕೆಲವರು ಹಿರಿಯರಂದ್ರಂತೆ,
ಆನೆಯ ಮೇಲೆ ಅಂಬಾರಿ ಇಟ್ಟು, ಅಂದರೆ ಅಂಬಾರಿ ಸಹಿತವಾದ ಆನೆ ಒಳಗೆ ಹೋಗುವಷ್ಟು ದೊಡ್ಡ ಬಾಗಿಲನ್ನು ಮಾಡಿಸಿದ್ದೀರಲ್ಲ ಆಚಾರ್ಯರೇ ಅಂತ ಕೆಲವು ಹಿರಿಯರು ಕೇಳಿದಾಗ, ಯಾರಿಗ್ ಗೊತ್ತು ಭಗವಂತನ ಸಂಕಲ್ಪ ಹೇಗಿದೆಯೋ ಏನೋ. ಅಂಬಾರಿ ಸಮೇತ ಆನೆ ಒಳಗೆ ಪ್ರವೇಶ ಮಾಡುವ ಯೋಗ ಇದ್ರೆ ಇರಲಿ ಒಂದು ದಿನ ಅಂತ ಇಷ್ಟೇ ಅಂದ್ರಂತೆ. ಆ ಕೊರಳಲ್ಲಿ ಬೋಧರಾಚಾರ್ಯರೇ ಮುಂದೆ ಸತ್ಯ ವೀರತೀರ್ಥ ಶ್ರೀಪಾದಂಗಳವರಾದಾಗ, ಮುಂದೆ ಅವರು ಗೋಕಾಕಿಗೆ ಬಂದಾಗ ಆನೆಯ ಮೇಲೆ ಅಂಬಾರಿ ಹಾಕಿ ಸತ್ಯ ವೀರತೀರ್ಥ ಶ್ರೀಪಾದಂಗಳವರನ್ನ ಆನೆ ಅಂಬಾರಿಯಲ್ಲಿ ಕುಳ್ಳರಿಸಿ ಮೆರವಣಿಗೆ ಮಾಡಿ ಅವರ ಮನೆಗೆ ಸ್ವಾಗತವನ್ನು ಮಾಡಿದ್ದಾರೆ. ಅವತ್ತು ಆ ಯುವಕರಾಗಿದ್ದಾಗ ಹಿರಿಯರ ಮಾತು ಕೇಳಿ ಹೇಳಿದ ವಚನ ಎಷ್ಟು ಸತ್ಯವಾಗಿದೆ. ಆದ್ದರಿಂದ ಅಂಬಾರಿ ಸಹಿತವಾಗಿ ಮನೆಯ ಮಹಾದ್ವಾರದಲ್ಲಿ ಆನೆಯ ಪ್ರವೇಶ ಆಗಿದೆ ಅಂತ ಸತ್ಯ ವೀರತೀರ್ಥ ಶ್ರೀಪಾದಂಗಳವರ ಮೆರವಣಿಗೆ ಆಯಿತು ಅಂತ ನಾವು ಕಥೆ ಕೇಳುತ್ತೇವೆ. ಡಂಬಳ ಮನೆತನದ ಇನ್ನೊಂದು ಕನ್ಯೆಯನ್ನು ಕೂಡ ಇವರು ಮದುವೆಯಾಗಿದ್ದಾರೆ ಅಂತ ಅವರ ಚರಿತ್ರೆಯಲ್ಲಿ ನಾವು ನೋಡ್ತೇವೆ ವಿಶೇಷವಾಗಿ. ಇದಾದ ನಂತರದಲ್ಲಿ ಕೊರಳಲ್ಲಿ ಬೋಧರಾಚಾರ್ಯರು, ನಾನೂ ಕೂಡ ವಿಜೇಂದ್ರ ಸ್ವಾಮಿಗಳಂತೆ ವಿಶೇಷವಾಗಿ ಶಾಸ್ತ್ರ ಗ್ರಂಥಗಳ ಅಧ್ಯಯನವನ್ನು ಮತ್ತೆ ಮತ್ತೆ ಪುನಃ ಪುನಃ ಮಾಡಬೇಕು. ವ್ಯಾಸರಾಜರ ಸನ್ನಿಧಾನದಲ್ಲಿ ಯಾವ ರೀತಿ ವಿಜೇಂದ್ರ ಸ್ವಾಮಿಗಳ ನವಕೃತ್ವೋ ನ್ಯಾಯಸುಧಾ 9 ಬಾರಿ ನ್ಯಾಯಸುಧೆಯನ್ನು ಕೇಳಿದ್ದಾರೆ, 6 ಬಾರಿ ಸರ್ವಮೂಲ ಗ್ರಂಥಗಳನ್ನು ವ್ಯಾಸರಾಯರ ಸನ್ನಿಧಾನದಲ್ಲಿದ್ದು ವಿಜೇಂದ್ರ ಸ್ವಾಮಿಗಳು ಪಾಠವನ್ನು ಕೇಳಿದ್ದಾರೆ. ಆ ರೀತಿ ಮತ್ತೆ ಮತ್ತೆ ನಾನು ಕೂಡ ಗುರುಗಳಾದ ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರಲ್ಲಿ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಬೇಕು ಅಂತ ವಿಚಾರ ಮಾಡಿ, ಮೊದಲನೇ ಪಾಠವೇ ಋಗ್ಭಾಷ್ಯದ ಪಾಠ ಆರಂಭ ಆಗಬೇಕು. ನೋಡಿ, ಮಡಿಯಿಂದ ಋಗ್ಭಾಷ್ಯದ ಪಾಠ. ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರ ಅದ್ಭುತವಾದ ದಿವ್ಯವಾದ ಪಾಂಡಿತ್ಯ. ಪಾಠ ಕೇಳತಕ್ಕಂಥವರು ಮಹನೀಯರು, ಏಕಪಾಠಿಗಳಾಗಿರತಕ್ಕಂತಹ ಮಹಾಪ್ರತಿಭಾಶಾಲಿಗಳು ಕೊರಳಲ್ಲಿ ಬೋಧರಾಚಾರ್ಯರು. ಆ ಗುರುಗಳು ಏನು ಪಾಠ ಹೇಳಿರಬೇಕು, ಇವರು ಏನು ಕೇಳಿರಬೇಕು, ಎಂಥ ಆಶ್ಚರ್ಯ. ಇಬ್ಬರಿಗೂ ಕೈ ಮುಗಿದು ನಮಸ್ಕಾರ ಮಾಡಬೇಕಷ್ಟೆ. ಅಂತಹ ಅದ್ಭುತವಾದ ಸಾಧನೆ ಸತ್ಯ ಪರಾಕ್ರಮ ತೀರ್ಥರ ಶ್ರೀಪಾದಂಗಳವರ ಪಾಠದ ಶೈಲಿ, ಇವರು ತಿಳಿದುಕೊಳ್ಳುವ ರೀತಿ, ನ್ಯಾಯ ವ್ಯಾಕರಣ ಬದ್ಧವಾಗಿ ಪರಿಷ್ಕಾರ ಸಮೇತವಾಗಿ ಆ ಋಗ್ಭಾಷ್ಯದ ಪಾಠ ವಿಶೇಷವಾಗಿ ಮುಂದುವರಿಯುತ್ತಾ ಇದೆ ಅಂತ ನಾವು ಕೇಳ್ತಾ ಇದ್ದೇವೆ. ಅನಂತರ ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರು ಪ್ರತಿನಿತ್ಯ ಶ್ರೀಮದ್ ಆಚಾರ್ಯರ ಅನುವ್ಯಾಖ್ಯಾನವನ್ನು ಪಾರಾಯಣ ಮಾಡುತ್ತಾ ಹರಿವಾಯುಗಳಿಗೆ ಅಭಿಷೇಕ ಮಾಡಬೇಕಂತ ಆ ಗುರುಗಳಾದ ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರ ಆದೇಶದ ಪ್ರಕಾರ ಈ ಕೊರಳಲ್ಲಿ ಬೋಧರಾಚಾರ್ಯರಿಗೂ ಕೂಡ ಪ್ರತಿನಿತ್ಯ ಅನುವ್ಯಾಖ್ಯಾನದ ಪಾರಾಯಣ ಮಾಡಿ ಅಭಿಷೇಕ ಮಾಡಬೇಕು ಪ್ರಾಣದೇವರಿಗೆ ಅಂತ ಹೇಳಿದ್ರಂತೆ. ಹಾಗೇ ಮಾಡ್ತಾ ಇದ್ದಾರಂತೆ. ಒಂದು ಬಾರಿ ಪಾಠ ನಡೆಯುತ್ತಾ ಇತ್ತು. ಕೊರಳಲ್ಲಿ ಬೋಧರಾಚಾರ್ಯರು 10 ಜನ ಪಾಠಕ್ಕೆ ಕೂತಿದ್ದಾರೆ. ಎಲ್ಲರೂ ಕೂಡ ಒಂದು ದೊಡ್ಡದಾದ ಸರ್ಪ ಈ ಕೊರಳಲ್ಲಿ ಬೋಧರಾಚಾರ್ಯರ ತಲೆಯ ಮೇಲೆ ಬಿದ್ದು ಹೋಯಿತಂತೆ. ಒಂದು ದೊಡ್ಡ ಹಾವು ಕೊರಳಲ್ಲಿ ಬೋಧರಾಚಾರ್ಯರ ಮೇಲೆ ಬಿದ್ದು ಆ ಕಡೆ ಪಕ್ಕಕ್ಕೆ ಹೋಗಿದೆ. ಯಾವ ಅಪಾಯವನ್ನು ಮಾಡಿಲ್ಲ. ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರು ನಮಗೆ ಯೋಗ್ಯ ಉತ್ತರಾಧಿಕಾರಿ ಬೇಕು ಎಂಬ ಅನ್ವೇಷಣೆಯಲ್ಲಿದ್ದರು, ಉತ್ತರಾಧಿಕಾರಿಯ ಅನ್ವೇಷಣೆಯಲ್ಲಿದ್ದರು. ಕೊರಳಲ್ಲಿ ಬೋಧರಾಚಾರ್ಯರ ಮೇಲೆ ಈ ದೊಡ್ಡ ಸರ್ಪ ಬಿದ್ದು ಹೋಗಿದೆ ಅಂದರೆ ಟೀಕಾಕೃತ್ಪಾದರೇನೇ ಸರ್ಪದ ರೂಪದಲ್ಲಿ ಬಂದು ನಮಗೆ ಸೂಚನೆ ಕೊಟ್ಟಿದ್ದಾರೆ. ನಿಮಗೆ ನಿಜವಾದ ಶ್ರೇಷ್ಠ ಉತ್ತರಾಧಿಕಾರಿಗಳಂದ್ರೆ ಈ ಕೊರಳಲ್ಲಿ ಬೋಧರಾಚಾರ್ಯರೇ ಅಂತ ಟೀಕಾಕೃತ್ಪಾದರೇ ಟೀಕಾರಾಯರೇ ಸೂಚನೆ ಮಾಡಿದ್ದಾರೆ ಅಂಥೇಳಿ ಸತ್ಯ ಪರಾಕ್ರಮ ತೀರ್ಥರು ಅನುಸಂಧಾನ ಮಾಡುತ್ತಾ ವಿಶೇಷವಾಗಿ ಎಲ್ಲ ಹಿರಿಯರಿಗೆ, ಅಧಿಕಾರಿಗಳಿಗೆ, ಶಿಷ್ಯರಿಗೆ, ಆಗಿನ ಕಾಲದ ಎಲ್ಲ ವಿದ್ವಾಂಸರಿಗೂ ವಿಶೇಷವಾಗಿ ವಿಚಾರ ಮಾಡಿ ಇವರಿಗೆ ಆಶ್ರಮ ಕೊಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. 1879ನೇ ಇಸ್ವಿಯಲ್ಲಿ ಪ್ರಮಾದಿ ನಾಮ ಸಂವತ್ಸರ ಅಶ್ವಿನ ಶುದ್ಧ ಅಷ್ಟಮಿಯ ದಿನ ಕೊರಳಲ್ಲಿ ಈ ಬೋಧರಾಚಾರ್ಯರಿಗೆ ಬಲಕುಂದಿಯಲ್ಲಿ ಸನ್ಯಾಸಾಶ್ರಮವನ್ನು ಕೊಟ್ಟು ಸತ್ಯ ವೀರತೀರ್ಥ ಶ್ರೀಪಾದಂಗಳವರು ಅಂತ ನಾಮಕರಣ ಮಾಡಿದ್ದಾರೆ. ಗುರುಗಳು ಸತ್ಯ ಪರಾಕ್ರಮರು, ಶಿಷ್ಯರು ಸತ್ಯ ವೀರರು, ಇವರ ಶಿಷ್ಯರು ಸತ್ಯ ಧೀರರು. ಎಂತಹ ಗುರುಗಳ ಪರಾಕ್ರಮ! ಇವತ್ತಿನ ಆರಾಧ್ಯರಾದ ಈ ಮಹನೀಯರ ಸತ್ಯ ವೀರತೀರ್ಥ ಶ್ರೀಪಾದಂಗಳವರ ವೀರ್ಯ, ಧೈರ್ಯ, ಶೌರ್ಯ ಎಂಥದ್ದು ಅವರ ಚರಿತ್ರೆಯಲ್ಲಿ ಮುಂದೆ ಕೇಳುತ್ತೇವೆ. ಇವರ ಶಿಷ್ಯರಾದ ಮಹನೀಯರು ಸತ್ಯ ಧೀರತೀರ್ಥ ಶ್ರೀಪಾದಂಗಳವರು ಎಂತಹ ಕಾರುಣ್ಯದ ಮೂರ್ತಿಯವರು, ಎಂತಹ ಧೈರ್ಯದಿಂದ ಸಂಸ್ಥಾನವನ್ನು ನಡೆಸಿದ ಮಹನೀಯರು ಸತ್ಯ ಧೀರತೀರ್ಥ ಶ್ರೀಪಾದಂಗಳವರು ನಾವು ನೋಡುತ್ತೇವೆ. ಕೇವಲ 40 ವರ್ಷ ತುಂಬಿತ್ತಂತೆ.
ಅವರಿಗೆ ಸನ್ಯಾಸಾಶ್ರಮವಾಗುವಾಗ ಬಲಕುಂದಿಯಲ್ಲಿ ಸನ್ಯಾಸವನ್ನು ನೀಡಿ ಸತ್ಯವೀರರು ಅಂತ ನಾಮಕರಣ ಮಾಡಿದ್ದಾರೆ. ಅವತ್ತು ಮಧ್ಯಾಹ್ನವೇ ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರು ಚಿತ್ತಾಪುರ ಆ ಪುಣ್ಯಕ್ಷೇತ್ರದಲ್ಲಿ ಅವರು ಪರಂಧಾಮ ಪ್ರಯಾಣ ಮಾಡ್ತಾ ಬೃಂದಾವನ ಪ್ರವೇಶ ಮಾಡಿದ್ದಾರೆ. ಅಲ್ಲಿಯೇ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು ಬೃಂದಾವನ ನಿರ್ಮಾಣ ಮಾಡಿಸಿ ವೈಭವದಿಂದ ಗುರುಗಳ ಆರಾಧನೆಯನ್ನು ಮಾಡಿ ಕೈತುಂಬ ಬ್ರಾಹ್ಮಣರಿಗೆ ದಕ್ಷಿಣೆ ದಾನ ಧರ್ಮಾದಿಗಳನ್ನು ಮಾಡಿದ್ದಾರೆ ಅಂತ ಕೇಳುತ್ತೇವೆ. ಅನಂತರ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಪಾಠ ಪ್ರವಚನ, ಅವರ ಸಂಚಾರ, ನಾ ಹೇಳಿದೆ ಪೀಠದ ಮೇಲೆ ಅವರಿದ್ದದ್ದು ಕೇವಲ 7-8 ವರ್ಷಗಳ ಕಾಲ. ಆದರೆ ಅವರ ಮಹಿಮೆ ನೋಡಿ ಒಂದೊಂದಾಗಿ ತಿಳಿಯೋಣ. ಧಾರವಾಡದಲ್ಲಿ ಚಾತುರ್ಮಾಸ್ಯದಲ್ಲಿ ಇದ್ದರಂತೆ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು. ಅಲ್ಲಿ ಶುಕ್ರವಾರ ಪೇಟೆ ವೆಂಕಟೇಶ ದೇವರ ದೇವಸ್ಥಾನ ಅಂತ ಉಂಟು. ಅಲ್ಲಿ ಚಾತುರ್ಮಾಸ್ಯ ಪ್ರವಚನದ ಮಂಗಳ ಮಹೋತ್ಸವ. ಆ ಶುಕ್ರವಾರ ಪೇಟೆ ವೆಂಕಟೇಶ ದೇವರ ದೇವಸ್ಥಾನದ ಅರ್ಚಕರು ಗುಡಿ ಬಲರಾಮಾಚಾರ್ಯರು ಅಂತ ಇದ್ದರು. ಅವರು ವಿಶೇಷವಾಗಿ ತಕ್ಕ ಮಟ್ಟಿಗೆ ಶ್ರೀಮಂತರೇನೆ. ಆ ಚಾತುರ್ಮಾಸ್ಯಕ್ಕೆ ಬರುವ ವಿದ್ವಾಂಸರು, ಶ್ರೀಪಾದಂಗಳವರ ಪ್ರವಚನ ಮಂಗಳ ಮಹೋತ್ಸವಕ್ಕೆ 100 ಜನ ವಿದ್ವಾಂಸರು ಬಂದಿದ್ದಾರೆ. ಅವರಿಗೆಲ್ಲ ಕೈ ತುಂಬ ದಾನ ಧರ್ಮ ದಕ್ಷಿಣೆಯನ್ನ ಸಂಭಾವನೆಯನ್ನ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಮೂಲಕ ಕೊಡಿಸ್ತಾ ಇದ್ದಾರೆ ಗುಡಿ ಬಲರಾಮಾಚಾರ್ಯರು. ನಮಗೂ ಏನಾದರೂ ಸಂಭಾವನೆ ಕೊಡ್ತಾರೆ ಅಂತ ಇವರು ವಿಚಾರ ಮಾಡ್ತಾ ಇದ್ರು. ಇದು ಯಾವ ಸಂಭಾವನೆಯೂ ಕೊಟ್ಟಿಲ್ಲ ಸತ್ಯವೀರರು. ಗುಡಿ ಬಲರಾಮಾಚಾರ್ಯರಿಗೆ ಹೆಚ್ಚಿನ ಯಾವ ಸಂಭಾವನೆ ಏನು ಕೊಟ್ಟಿಲ್ಲ ಇವರಿಗೆ. ನೋಡಿ, ಬ್ರಾಹ್ಮಣರು ಬರುವ ದಿನ ಸತ್ಯವೀರರು ಮೊದಲೇ ಹೇಳಿದ್ದರಂತೆ, ಸಭೆಯಿಂದ ಹಿಡಿದುಕೊಂಡು ಮಹಾದ್ವಾರದವರೆಗೂ ಒಂದು ಬಿಳಿ ಬಟ್ಟೆಯನ್ನು ಹಾಸಬೇಕು ಅಂತ. ಎಲ್ಲ ಬ್ರಾಹ್ಮಣರು ಬಂದು ಜ್ಞಾನ ಕಾರ್ಯದಲ್ಲಿ ಭಾಗವಹಿಸಿ ಗುರುಗಳ ಅನುಗ್ರಹ ಪಡೆದು ತೀರ್ಥ ಪ್ರಸಾದವನ್ನು, ರಾಮದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವರು ಊರಿಗೆ ಹೋಗುತ್ತಾರಲ್ಲ. ಎಲ್ಲ ಆದ ಮೇಲೆ ಸತ್ಯವೀರರು ಹೇಳಿದ್ರಂತೆ, ಹಾಸಿದ ಬಿಳಿ ಬಟ್ಟೆಯನ್ನ ಅದನ್ನು ಮಡಿಚಿ ಮುದ್ದೆ ಮಾಡಿ ತನ್ನಿ, ಆ ಬ್ರಾಹ್ಮಣರ ಪಾದ ಧೂಳಿಯನ್ನು ಒಂದು ಸಂಪುಷ್ಟದಲ್ಲಿ ತನ್ನಿ. ನೋಡಿ, ಆ ಬ್ರಾಹ್ಮಣರ ಪಾದ ಧೂಳಿಯ ಸಂಪುಷ್ಟದ ಮೇಲೆ ₹1 ಇಟ್ಟು ಗುಡಿ ಬಲರಾಮಾಚಾರ್ಯ ಕೊಟ್ಟಿದ್ದಾರೆ. ಇದನ್ನು ಇಟ್ಟುಕೊಳ್ಳಿ, ಆ ಬ್ರಾಹ್ಮಣರ ಪಾದ ಧೂಳಿಯನ್ನು ನೀವು ಪ್ರತಿನಿತ್ಯ ಪೂಜೆ ಮಾಡಿ ಇಡೀ ನಿಮ್ಮ ಕುಟುಂಬಕ್ಕೆ ಪರಮ ಮಂಗಲವಾಗುತ್ತದೆ, ಕಲ್ಯಾಣವಾಗುತ್ತದೆ. ಯಾವುದೇ ವಿಧವಾದ ಆಪತ್ತು ವಿಪತ್ತುಗಳು ನಿಮಗೆ ಸುಳಿಯೋದಿಲ್ಲ. ಯಾವ ರೋಗ ರುಜಿನಗಳು ಕೂಡ ಈ ಬ್ರಾಹ್ಮಣರ ಪಾದ ಧೂಳಿಯನ್ನು ಧಾರಣೆ ಮಾಡಿದರೆ ಬರೋದಿಲ್ಲ. ಪುನಂತು ಮಾಂ ಬ್ರಾಹ್ಮಣ ಪಾದ ಪಾಂಸವಃ. ಇದನ್ನು ಪ್ರತ್ಯಕ್ಷವಾಗಿ ಬ್ರಾಹ್ಮಣರ ಪಾದ ಧೂಳಿಯ ಮಹತ್ವವನ್ನು ಆ ಶಿಷ್ಯರ ಮೂಲಕ ಜಗತ್ತಿಗೆ ತಿಳಿಸಿದ ಮಹನೀಯರು, ಇಂದಿನ ಆರಾಧ್ಯರು, ಅದು ಸತ್ಯವೀರ ತೀರ್ಥ ಶ್ರೀಪಾದಂಗಳವರು. ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರಂತೆ. ಈ ರೀತಿ ಬ್ರಾಹ್ಮಣರ ಬಗ್ಗೆ ಅವರಿಗಿದ್ದ ಅಷ್ಟು ಗೌರವ, ಬ್ರಾಹ್ಮಣರ ಪಾದ ಧೂಳಿಯ ಮಹತ್ವವನ್ನು ಸತ್ಯವೀರ ತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳಿಕೊಡ್ತಾ ಇದ್ದಾರೆ. ಅನಂತರದಲ್ಲಿ ಧಾರವಾಡದಲ್ಲಿದ್ದಾಗ ಇನ್ನೊಂದು ಘಟನೆ ನಡೆಯುತ್ತದೆ. ಅಣ್ಣಾಶಾಸ್ತ್ರಿ ಅಠಳೇಕರ್ ಅಂತ ಅವರ ಹೆಸರು. ವೇದಶಾಸ್ತ್ರಗಳಲ್ಲಿ ಒಳ್ಳೆ ವಿದ್ವಾಂಸರು. ಅವರೊಂದು ಮಾತು ಹೇಳಿದರು, ಈ ವೈಷ್ಣವರಲ್ಲಿ ತಪ್ತ ಮುದ್ರಾಧಾರಣೆ ಅಂತ ಮಾಡ್ತಾರೆ. ಇದು ವೇದ ವಿಹಿತವಾದದ್ದಲ್ಲ, ವೇದ ವಿರುದ್ಧವಾದದ್ದು. ಎಲ್ಲಿಯೂ ಈ ತಪ್ತ ಮುದ್ರಾಧಾರಣೆಯ ಸ್ಮೃತಿ ಸಂಪ್ರದಾಯಗಳಲ್ಲಿ ಕಂಡು ಬರೋದಿಲ್ಲ ಅಂತ ವಾದ ಮಾಡಿದರು. ಈ ವಿಚಾರವನ್ನು ತಿಳಿದು ತಕ್ಷಣ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು ಆ ಮದಿಹಾಳದ ನರಸಿಂಹದೇವರ ದೇವಸ್ಥಾನದಲ್ಲೇನೆ ಒಂದು ದೊಡ್ಡ ವಿದ್ವತ್ಸಭೆಯನ್ನು ಏರ್ಪಡಿಸಿ ವೇದ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳಲ್ಲಿ ಅನೇಕ ಕಡೆ ತಪ್ತ ಮುದ್ರಾಧಾರಣೆಯ ಬಗ್ಗೆ ಸ್ಪಷ್ಟ ಉಲ್ಲೇಖಗಳು ಉಂಟು. ಅತಪ್ತನು ತರ್ದಾಮೋ ಅಶ್ನುತೆ ಸುತಾಸೌ ವಿದ್ವಂತತ್ ಸಮಾಶತ. ಶ್ರಾದ್ದದ ಪವಿತ್ರ ಧಾರಣೆಯ ಮೊದಲನೆಯ ಮಂತ್ರವೇ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಃ. ನಾವು ಕೇಳುತ್ತೇವೆ, ಅತಪ್ತನು ತರ್ದಾಮೋ ಅಶ್ನುತೆ. ಈ ರೀತಿಯ ಮೊದಲಾದ 100 ವೇದವಾಕ್ಯಗಳನ್ನು, ಪ್ರಮಾಣ ವಾಕ್ಯಗಳನ್ನು ಕೊಟ್ಟು 18 ಪುರಾಣಗಳಲ್ಲಿಯೂ ಕೂಡ ತಪ್ತಧಾರಣೆಯ ಮಹತ್ವವನ್ನು ಹೇಳಿದ್ದಾರೆ. ವೃಷಭಾಚಲ ಮಹಾತ್ಮೆಯಲ್ಲಿ ನೀನು ನನ್ನನ್ನು ಸಂಹಾರ ಮಾಡೋದು ನಿನ್ನ ಸುದರ್ಶನ ಚಕ್ರದಿಂದ ನನ್ನನ್ನು ಸಂಹಾರ ಮಾಡು ಸ್ವಾಮಿ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ ಮಾರ್ಗಂ ಪ್ರದರ್ಶಯ. ಅನೇಕ ಪ್ರಮಾಣಗಳನ್ನು ಕೊಟ್ಟು ತಪ್ತ ಮುದ್ರಾಧಾರಣೆ ಅತ್ಯಂತ ಶಾಸ್ತ್ರೀಯ, ಅದು ಸಪ್ರಮಾಣಕ ಅಂತ ಸಮರ್ಥನೆ ಮಾಡಿದ ಮಹನೀಯರು ಇಂದಿನ ಆರಾಧ್ಯರು ಸತ್ಯವೀರ ತೀರ್ಥ ಶ್ರೀಪಾದಂಗಳವರು. ನೋಡಿ, ತಪ್ತ ಚಕ್ರಭೂಷಣ ಎಂಬ ಗ್ರಂಥವನ್ನು ಆಗಿನ ಕಾಲಕ್ಕೆ ವಿಶೇಷವಾಗಿ ರಚನೆ ಮಾಡಿಕೊಡ್ತಾ ಇದ್ದಾರೆ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು.
ಹೈದರಾಬಾದಿನಲ್ಲಿ ಗುರುಗಳಾದ ಸತ್ಯಪರಾಕ್ರಮ ತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನೆಯನ್ನು ಮಾಡುತ್ತಾರೆ. 5 ದಿನಗಳ ಕಾಲ ಅಲ್ಲಿದ್ದು ತ್ರಿಮತಸ್ಥ ವಿದ್ವಾಂಸರ ಜೊತೆಗೆ ವಾಕ್ಯಾರ್ಥ ಮಾಡಿ ಆ ಎಲ್ಲ ತ್ರಿಮತಸ್ಥ ವಿದ್ವಾಂಸರಿಗೆ ಕೈತುಂಬ ಯೋಗ್ಯವಾಗಿರತಕ್ಕಂತಹ ದಕ್ಷಿಣೆಯನ್ನು, ರಜತ ಪಾತ್ರೆಗಳನ್ನು ಕೊಟ್ಟಿದ್ದಾರೆ. ಅಂದಿನ ದಿನಗಳ ಸುಮಾರು 50,000 ರೂಪಾಯಿ ಖರ್ಚಾಗಿದೆ ಅಂತ ಸತ್ಯವೀರತೀರ್ಥ ಶ್ರೀಪಾದಂಗಳವರು ಸತ್ಯಪರಾಕ್ರಮರ ಮಹಾಸಮಾರಾಧನೆಯನ್ನು ಮಾಡಿದಾಗ. ಇನ್ನೊಂದು ಅದ್ಭುತ ಘಟನೆ ಅಂದರೆ, ಒಂದು ಬಾರಿ ನೋಡಿ, ಸತ್ಯವೀರತೀರ್ಥ ಶ್ರೀಪಾದಂಗಳವರು ಪ್ರತಿನಿತ್ಯ ಬ್ರಾಹ್ಮಣರಿಗೆ 5 ಜನ ಬ್ರಾಹ್ಮಣರಿಗೆ ಇಚ್ಛಾ ಭೋಜನ ಮಾಡಿಸ್ತಾ ಇದ್ರಂತ. ಮಠದಲ್ಲಿದ್ದ ಸದ್ಬ್ರಾಹ್ಮಣರು ಶ್ರೇಷ್ಠ ವಿದ್ವಾಂಸರಿಗೆ ಪ್ರತಿನಿತ್ಯ 5 ಜನಕ್ಕೆ ಕೇಳಿ, ನಿಮಗೇನು ಬೇಕು, ನಿಮಗೇನು ಬೇಕು ಎಲ್ಲ ಕೇಳಿ. ಆವಾಗ ಪುಷ್ಯ ಮಾಸ ನಡೀತಾ ಇದೆ. ಒಬ್ಬರು ಒಳ್ಳೆ ಒಗ್ಗರಣೆ ಸಮೇತವಾದ ಮುದ್ದೆ ಪಲ್ಯ ಬೇಕು ಅಂತ ಹೇಳಿದರು, ಒಬ್ಬರು ಒಳ್ಳೆ ಬೇಳೆ ಹೋಳಿಗೆ ಬೇಕು ಅಂತ ಹೇಳಿದರು, ಒಬ್ಬರು ಚಿರೋಟಿ ಬೇಕು ಅಂತ ಹೇಳಿದರು, ಒಬ್ಬರು ವಿದ್ವಾಂಸರಂದರು ಸ್ವಾಮಿ ನನಗೆ ಮಾವಿನ ಹಣ್ಣಿನ ಸ್ವೀಕರಣೆ ಬೇಕು ಅಂತ ಕೇಳಿದ್ರಂತ. ಅಕ್ಕಪಕ್ಕ ಇದ್ದ ಕೆಲವು ಹಿರಿಯರು ವಿದ್ವಾಂಸರು ಬೈದರು, ಪುಷ್ಯ ಮಾಸದಲ್ಲಿ ಮಾವಿನ ಹಣ್ಣು ಸಿಗುತ್ತದೇನೋ, ಸ್ವಾಮಿಗಳು ಏನೋ ಇಚ್ಛಾ ಭೋಜನ ಮಾಡಿಸ್ತಾ ಇದ್ದಾರೆ ಅಂತ ಮನಸ್ಸಿಗೆ ಬಂದು ಹಾಕಿ ಕೇಳೋದೇನೋ, ಈ ಮಾವಿನ ಹಣ್ಣು ಸಿಗುತ್ತದೇನೋ, ಸಾಧ್ಯ ಇಲ್ಲ, ಅದು ಹೇಗೆ ಕೇಳೋದು? ಅದಕ್ಕೆ ಸತ್ಯವೀರಂದ್ರಂತೆ ಆಚಾರ್ಯರಿಗೆ, ಆ ಬ್ರಾಹ್ಮಣರಿಗೆ ಬೈಬೇಡ್ರಿ, ದೇವರೇ ಅವರ ಬಾಯಿಯಿಂದ ನುಡಿಸಿದ್ದಾನೆ ಮಾವಿನ ಹಣ್ಣು ಸ್ವೀಕರಣೆ ಬೇಕು ಅಂತ. ಆ ಬ್ರಾಹ್ಮಣರ ಇಚ್ಛೆ ಪೂರ್ಣವಾಗಬೇಕು, ಅದು ಭಗವಂತ ಅವನ ಇಚ್ಛೆಗೆ ತಕ್ಕಂತೆ ನುಡಿಸಿದ್ದು, ಅವನೇ ನಡೆಸ್ತಾನೆ, ಯಾಕೆ ಯೋಚನೆ ಮಾಡ್ತೀರಿ ಅಂದರು ಸತ್ಯವೀರತೀರ್ಥ ಶ್ರೀಪಾದಂಗಳವರು. ಅವತ್ತಿನ ಸುಧಾಪಾಠವನ್ನು ಮುಗಿಸಿ ಸತ್ಯವೀರತೀರ್ಥ ಶ್ರೀಪಾದಂಗಳವರು ಸ್ನಾನಕ್ಕೆ ಹೋಗಬೇಕು. ಸುಧಾಪಾಠ ನಡೀತಾ ಇಷ್ಟು. ಅಷ್ಟೊತ್ತಿಗೆ ಆ ಹೈದರಾಬಾದಿನ ನಿಜಾಮರ ಸಂಸ್ಥಾನದ ಒಬ್ಬ ಗಣ್ಯ ಅಧಿಕಾರಿಗಳು, ಶ್ರೀಮಠದ ಶಿಷ್ಯರೇನೆ ಅವರು ಸ್ವಾಮಿಗಳ ಪಾಠ ಹೇಳ್ತಾ ಇದ್ರು, ಸ್ವಾಮಿಗಳ ದರ್ಶನಕ್ಕಾಗಿ ಕಾಯ್ತಾ ಇದ್ರಂತೆ. ಮಠದ ಕೆಲವು ಶಿಷ್ಯರು ಅವರನ್ನು ಮಾತಾಡಿಸ್ತಾ, ಕೂಡ್ರಿ ಇನ್ನು 10 ನಿಮಿಷ ಪಾಠ ಮುಗಿಯುತ್ತದೆ ಅಂತ ಮಾತಾಡಿಸ್ತಾ ಇದ್ರು. ಇವತ್ತು ಒಂದು ಶ್ರೀಮಠಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಏನು ಅಂದರೆ, ಶ್ರೀಪಾದಂಗಳವರು ಸತ್ಯವೀರತೀರ್ಥ ಶ್ರೀಪಾದಂಗಳವರು ಪ್ರತಿನಿತ್ಯ ಇಚ್ಛಾ ಭೋಜನ ಮಾಡಿಸ್ತಾರೆ. ಇವತ್ತು ಒಬ್ಬ ಬ್ರಾಹ್ಮಣರು ಮಾವಿನ ಹಣ್ಣಿನ ಸ್ವೀಕರಣೆಯನ್ನು ಕೇಳಿದ್ದಾರೆ. ಎಲ್ಲಿ ಮಾವಿನ ಹಣ್ಣು ಸಿಗಬೇಕ್ರಿ ಈ ಕಾಲದಲ್ಲಿ? ಸ್ವಾಮಿಗಳು ಮಾವಿನ ಹಣ್ಣು ಎಲ್ಲಿ ಸಿಗುತ್ತದೆ ಅಂತ ಪಾಪ ಬಹಳ ವಿಚಾರಿಸ್ತಾ ಇದ್ದಾರೆ, ಪೇಚಾಡ್ತಾ ಇದ್ದಾರೆ. ಏನು ಮಾಡಬೇಕು? ಓ ಮಾವಿನ ಹಣ್ಣು ಬೇಕಾ, ನಾನು ಈಗಲೇ ತರ್ತೇನೆ ಅಂತ ಮತ್ತೆ ಅವರು ಆ ಹೈದರಾಬಾದಿನ ನಿಜಾಮರ ಅರಮನೆಗೆ ಬಂದು ಆ ನಿಜಾಮರಿಗೆ ಕೇಳಿದ್ರು, ನಮ್ಮ ಗುರುಗಳು ಬಂದಿದ್ದಾರೆ, ಮಾವಿನ ಹಣ್ಣು ಬೇಕಂತೆ. ಗುರುಗಳಿಗೆ ಫಲ ಸಮರ್ಪಣೆ. ಅವಶ್ಯವಾಗಿ ತೋಟದ ಸಂಗ್ರಹಾಲಯಕ್ಕೆ ಹೋಗಿ ಜೇನುತುಪ್ಪದಲ್ಲಿ ಅಲ್ಲಿ ಮಾವಿನ ಹಣ್ಣನ್ನು ಇಟ್ಟಿದ್ದಾರೆ. ಜೇನುತುಪ್ಪದಲ್ಲಿ ಮಾವಿನ ಹಣ್ಣು ಇಟ್ಟರೆ ಅದು ಬಹಳ ದಿನ ಇರುತ್ತದಂತೆ, ಕೆಡೋದಿಲ್ಲ ಅಂತ. ಅವಶ್ಯವಾಗಿ ತೋಟದ ಸಂಗ್ರಹಾಲಯಕ್ಕೆ ಹೋಗಿ ಜೇನುತುಪ್ಪದಲ್ಲಿ ಇಟ್ಟಿರ್ತಕ್ಕಂಥ ಮಾವಿನ ಹಣ್ಣು ಎಷ್ಟು ಬೇಕಷ್ಟು ತೆಗೆದುಕೊಂಡು ಹೋಗುವಂತ ನಿಜಾಮರು ಹೇಳಿದ್ರಂತೆ. ತಕ್ಷಣ ಈ ಶ್ರೀಮಠದ ಅತ್ಯಂತ ಆತ್ಮೀಯ ಶಿಷ್ಯರು, ಹೈದರಾಬಾದ್ ನವಾಬರ ಗಣ್ಯ ಅಧಿಕಾರಿಗಳು ಅವರು ಬಂದು ಸುಮಾರು 2 ಡಜನ್ನಷ್ಟು ಮಾವಿನ ಹಣ್ಣನ್ನು ತೆಗೆದುಕೊಂಡು ಬಂದು ಶ್ರೀಪಾದಂಗಳವರು ಇನ್ನೇನು ಸ್ನಾನಕ್ಕೆ ಹೋಗಬೇಕು ಅವರ ಮುಂದಿಟ್ಟು ನಮಸ್ಕಾರ ಮಾಡಿದ್ದಾರೆ. ಮತ್ತೆ ಬಂದು ಪರಮಾನಂದ ಆಯಿತಂತ ಸ್ವಾಮಿಗಳಿಗೆ, ಸತ್ಯವೀರತೀರ್ಥ ಶ್ರೀಪಾದಂಗಳವರಿಗೆ. ಭಗವಂತ ನುಡಿಸಿದ ಮಾತು ಬ್ರಾಹ್ಮಣರ ಮುಖಾಂತರ ಭಗವಂತನೇ ಆ ಮಾತನ್ನು ನಡೆಸ್ತಾನೆ. ಸತ್ಯವೀರತೀರ್ಥ ಶ್ರೀಪಾದಂಗಳವರಂದ್ರು, ನಾವು ಮಾಡೋದು ಸಂಕಲ್ಪ ಅಷ್ಟೇ, ಅದು ನಡೆಸೋದು ನಮ್ಮ ಸ್ವಾಮಿ ಮೂಲರಾಮಚಂದ್ರ ದೇವರು. ದೇವರ ಇಚ್ಛೆಗೆ ಬಂದರೆ ಯಾವುದು ಅಲಭ್ಯ, ಯಾವುದು ಅಶಕ್ಯ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ಸಕಲ ಗ್ರಹ ಬಲ ನೀನೆ ಸರಸಿ ಜಾಕ್ಷ ಎಂಬ ಮಾತನ್ನ ಸತ್ಯವೀರತೀರ್ಥ ಶ್ರೀಪಾದಂಗಳವರು ಸ್ಮರಣೆ ಮಾಡ್ತಾ ಇದ್ದಾರೆ. ದೇವರು ಒಲಿದರೆ ಯಾವುದಕ್ಕೆ ಕೊರತೆ, ಎಲ್ಲಿಂದ ಕೊರತೆ? ಭಗವಂತನ ಸಂಕಲ್ಪವೇ ಸತ್ಯ. ವಿಶೇಷವಾಗಿ ಆವತ್ತಿನ ಇಚ್ಛಾ ಭೋಜನದಲ್ಲಿ ಆ ಬ್ರಾಹ್ಮಣರಿಗೆ ಒಳ್ಳೆ ಮಾವಿನ ಹಣ್ಣಿನ ಸ್ವೀಕರಣೆಯನ್ನು ಬಡಿಸಿ ಅವರಿಗೆ ತೃಪ್ತಿಪಡಿಸಿ ಆ ಭಗವಂತನ ಆರಾಧನೆಯನ್ನು ಮಾಡಿದ ಮಹನೀಯರು ಸತ್ಯವೀರತೀರ್ಥ ಶ್ರೀಪಾದಂಗಳವರು ಅಂತ ನಾವು ನೋಡ್ತಾ. ಬೇಕಾದಷ್ಟು ದಾನ ಧರ್ಮಗಳು ನೋಡಿ, ಆಗಿನ ಕಾಲದ ಹಿರಿಯರು ಸತ್ಯವೀರತೀರ್ಥ ಶ್ರೀಪಾದಂಗಳವರ ದಾನ ಧರ್ಮವನ್ನು ನೋಡಿ ಅಂತ ಇದ್ರಂತ, ಕರ್ಣನಿದ್ದರೆ ಇವರ ಈ ದಾನ ಕರ್ಮವನ್ನು ನೋಡಿ ಮಿಟುಕುತ್ತಿದ್ದನೋ ಏನೋ, ಹಿರಿಯರು ಹೇಳುವ ಮಾತು ಅಂತ ನಾವು ಕೇಳುತ್ತೇವೆ. ಈಗ ಅನೇಕ ವಿಚಾರಗಳು, ಒಂದಲ್ಲ ಎರಡಲ್ಲ. ಒಂದು ಬಾರಿ ಮದ್ರಾಸಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಬ್ರಾಹ್ಮಣ ಅವನ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದ. ಅಲ್ಪ ವಯಸ್ಸಿನಲ್ಲೇನೆ ಮದುವೆಯಾಗಿ ಸ್ವಲ್ಪ ದಿನದರಲ್ಲೇನೆ ಅಳಿಯ ಮೃತನಾದ. ಮಗಳ ಗಂಡ ಸತ್ತು ಹೋದ. ಅವನು ಪಾಪ ಮಗಳಿಗೆ ಜೀವನ ಹೇಗೆ ಅಂತ ಯೋಚನೆ ಮಾಡ್ತಾ, ಹೆಣ್ಣು ಮಕ್ಕಳಿಗೆ ಅಂದರೆ ಈ ರೀತಿ ಸಣ್ಣ ವಯಸ್ಸಿನಲ್ಲಿ ಗಂಡ ಹೋದ್ರೆ ಏನು ಮಾಡೋದು, ಇನ್ನೊಂದು ಮದುವೆ ಮಾಡಬಹುದು, ಏನು ತೊಂದರೆ ಇಲ್ಲ ಅಂತ ಹೇಳಿ
ಕೆಲವು ತ್ರಿಮತಸ್ಥ ಬ್ರಾಹ್ಮಣರನ್ನು ಸೇರಿಸಿ ಕೈತುಂಬ ಸಂಭಾವನೆಯನ್ನು ಕೊಟ್ಟು ಕೆಲವು ವಾಕ್ಯಾಭಾಸಗಳು, ಪ್ರಮಾಣಾಭಾಸಗಳು, ಪ್ರಮಾಣದಂತೆ ತೋರುವ ಕೆಲವು ವಾಕ್ಯಗಳನ್ನಿಟ್ಟುಕೊಂಡು ತ್ರಿಮತಸ್ಥ ಬ್ರಾಹ್ಮಣರ ಜೊತೆಗೆ ಯೋಚನೆ ಮಾಡಿ ಅವಶ್ಯವಾಗಿ ಸ್ತ್ರೀಯರಿಗೂ ಕೂಡ ಪುನರ್ವಿವಾಹ ಮಾಡಬಹುದು ಅಂತ ಒಂದು ಘೋಷಣೆಯನ್ನು ಮಾಡಿದ. ಇದು ಸತ್ಯವೀರತೀರ್ಥ ಶ್ರೀಪಾದಂಗಳವರಿಗೆ ಗೊತ್ತಾದ ಕ್ಷಣಕ್ಕೇನೆ ನಾವು ಮದ್ರಾಸಿಗೆ ಬರುತ್ತೇವೆ, ಸಭೆ ಮಾಡುತ್ತೇವೆ, ಎಲ್ಲ ಪ್ರಮಾಣಗಳ ಶಾಸ್ತ್ರ ಗ್ರಂಥಗಳ ವಿಚಾರವಾದ ಮೇಲೆ ನಿರ್ಣಯ ಮಾಡೋಣ ಅಂತ ಹೇಳಿ ಕಳಿಸಿದ್ರಂತೆ. ಓಡೋಡಿ ಮದ್ರಾಸ ಮಹಾನಗರಕ್ಕೆ ಸತ್ಯವೀರತೀರ್ಥ ಶ್ರೀಪಾದಂಗಳವರು ಬಂದು ಆಗಿನ ಕಾಲಕ್ಕೆ 6-7 ತಿಂಗಳ ಕಾಲ ಅಲ್ಲೇ ಇದ್ದು ಶ್ರೀಮಠದಿಂದಲೇ ಸಭೆಯನ್ನು ಮಾಡಿ ಪ್ರತಿನಿತ್ಯ ಎಲ್ಲ ಶಾಸ್ತ್ರ ಗ್ರಂಥಗಳ ಅವಲೋಕನವಾಗಬೇಕು, ಪ್ರಮಾಣಗಳ ಅವಲೋಕನವಾಗಬೇಕು. ನೋಡಿ, ಆಗಿನ ಕಾಲಕ್ಕೆ ಸುಮಾರು 40,000 ರೂಪಾಯಿ ಖರ್ಚಾಗಿದೆ. ಸತ್ಯವೀರತೀರ್ಥ ಶ್ರೀಪಾದಂಗಳವರು ಈ ಧರ್ಮದ ಸ್ಥಾಪನೆಗಾಗಿ ಅವತ್ತು ಮಾಡಿರತಕ್ಕಂಥ ಈ ಸಭೆಯ ಖರ್ಚು 40,000 ರೂಪಾಯಿ ಆಗಿದೆ. ತಾರಣನಾಮ ಸಂವತ್ಸರ ಭಾದ್ರಪದ ಶುದ್ಧ ಚತುರ್ದಶಿ ಸಭೆ ಆರಂಭವಾಗುತ್ತಾ ಇದೆ ಅಂತ ಮಹಾವಿದ್ವಾಂಸರಿದ್ದಾರೆ, ಅವರೆಲ್ಲ ವಾದ ಮಾಡಿದ್ದಾರೆ. ಅದಕ್ಕೆ ಸತ್ಯವೀರತೀರ್ಥ ಶ್ರೀಪಾದಂಗಳವರಿಗೆ ಬಂದ ಪ್ರಶ್ನೆ, ಕೆಲವೇನೋ ಸ್ಮೃತಿಗಳಲ್ಲಿ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಪುನರ್ವಿವಾಹ ಮಾಡಬಾರದು ಅಂತ ವಾಕ್ಯಗಳಿದ್ದರೂ ಕೂಡ ಅಪೌರುಷೇಯವಾದ ವೇದ ವಾಕ್ಯ ಎಲ್ಲಿದೆ? ಹೆಣ್ಣು ಮಕ್ಕಳಿಗೆ ಪುನರ್ವಿವಾಹ ಮಾಡಬಾರದೆಂಬುದಕ್ಕೆ ವೇದ ವಾಕ್ಯ ಏನಾದರೂ ಇದೆಯಾ? ಅವಶ್ಯವಾಗಿ ವೇದವಾಕ್ಯ ಉಂಟು ಅಂತ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಸತ್ಯವೀರತೀರ್ಥ ಶ್ರೀಪಾದಂಗಳವರು. ಯಾವ ವೇದವಾಕ್ಯ ನೋಡಿ, ಯದೇಸ್ಮಿನ್ ಯೂಪೇ ದ್ವೇ ರಶನೇ ಪರಿವ್ಯಯತೆ ತಸ್ಮಾದೇಕೋ ವೈ ದ್ವೇ ಜಾಯೇ ವಿಂದತೆ. ಈ ವೇದವಾಕ್ಯವನ್ನು ಕೊಟ್ಟು ನ ವಿವಾಹ ವಿಧೌ ಉಕ್ತಂ ವಿಧವಾ ವೇದನಂ ಪುನಃ ಎಂಬ ಈ ಮನುಸ್ಮೃತಿಯ ವಾಕ್ಯವನ್ನು ಕೊಟ್ಟು ಸಮರ್ಥನೆ ಮಾಡಿ ಸರ್ವಥಾ ಹೆಣ್ಣು ಮಕ್ಕಳಿಗೆ ಪುನರ್ವಿವಾಹ ಯುಕ್ತವಾದದ್ದಲ್ಲ, ಸಪ್ರಮಾಣಕವಾಗಿ ಅದನ್ನು ಸಾಧನೆ ಮಾಡಿಕೊಟ್ಟ ಮಹನೀಯರು ಅದು ಸತ್ಯವೀರತೀರ್ಥ ಶ್ರೀಪಾದಂಗಳವರು. ಅಂತಹ ಅಲ್ಲಿ ನೋಡಿ, ಶಿತ್ತಾತ್ತುಕಾಡು ಕೀದಾಂಬಿ ಅಂತ ಹೇಳಿ ಒಳ್ಳೆ ಘನ ವಿದ್ವಾಂಸರು ಶ್ರೀನಿವಾಸಾಚಾರ್ಯರು ಅಂತ. ಸತ್ಯವೀರತೀರ್ಥ ಶ್ರೀಪಾದಂಗಳವರ ಜೊತೆಗೆ ಅನೇಕ ದಿನಗಳ ಕಾಲ ಈ ವಿಷಯದಲ್ಲಿ ವಾಕ್ಯಾರ್ಥ ಮಾಡಿ ಜಯಪತ್ರವನ್ನು ಸಮರ್ಪಣೆ ಮಾಡಿದ್ದಾರೆ. ಸತ್ಯವೀರತೀರ್ಥ ಶ್ರೀಪಾದಂಗಳವರ ವಾಕ್ಯಾರ್ಥವೇ ಸರಿ, ಸರ್ವಥಾ ಹೆಣ್ಣು ಮಕ್ಕಳಿಗೆ ಪುನರ್ವಿವಾಹ ಮಾಡತಕ್ಕಂಥದ್ದಲ್ಲ ಅಂತ ನಿರ್ಣಯವಾಗಿದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಈ ವಾಕ್ಯಾರ್ಥದ ವಿಚಾರವನ್ನೇ ಗ್ರಂಥ ರೂಪದಲ್ಲಿ ಬರೆದಿದ್ದಾರೆ, ಸ್ತ್ರೀ ಪುನರ್ವಿವಾಹ ಖಂಡನ ಅಂತ ಹೇಳಿ. ನೋಡಿ, ಇವರ ಹೆಸರೇ ಸತ್ಯವೀರರು. ಸತ್ಯವೀರರು ಎಂಬ ಹೆಸರಿನಲ್ಲೇನೆ ಈ ಘಟನೆ ನಮಗೆ ಸೂಚನೆಯಾಗುತ್ತಾ ಇದೆ ಅಂತ ಹಿರಿಯರು ಹೇಳೋದುಂಟು. ಸತ್ಯವೀರರು, ಸತೀ ಅವೀರ ಇತಿ ಸಿದ್ಧಾಂತ ಯಸ್ಮಾತ್ ಸಹ ಸತ್ಯವೀರ. ಸತಿ ಈ ಹೆಣ್ಣು ಮಗಳು, ಅವೀರ ಸರ್ವಥಾ ಎರಡನೇ ವೀರವುಳ್ಳವನಲ್ಲ, ಎರಡನೇ ಗಂಡನನ್ನು ಹೊಂದತಕ್ಕಂಥದ್ದಲ್ಲ ಎಂಬುವ ಸಿದ್ಧಾಂತ ಯಾರಿಂದ ಸ್ಥಾಪಿತವಾಯಿತೋ ಅವರೇ ಸತ್ಯವೀರರು. ಸತೀ ಅವೀರ ಇತಿ ಸಿದ್ಧಾಂತ ಯಸ್ಮಾತ್ ಸಹ ಸತ್ಯವೀರ ಎಂಬ ನಿರ್ಣಯವನ್ನು ಅಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಈ ರೀತಿ ಸುಮಾರು 5-6 ಗ್ರಂಥಗಳನ್ನು ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ಮದ್ರಾಸಿನ ಈ ಸಭೆಗೆ ಬರಬೇಕಾದ್ರೆ ಇನ್ನೊಂದು ಘಟನೆ ನಡೆಯಿತಂತು, ವೇಗವಾಗಿ ಹೇಳಿಬಿಡುತ್ತೇನೆ. ಹಾದಿ ಮಧ್ಯದಲ್ಲಿ ಕೆಲವು ವಾಕ್ಯಾರ್ಥ ಮಾಡಬೇಕು ಅಂತ ಕೆಲವು ವಾದಿಗಳು ಬಂದರು. ಆವಾಗ ಚಾತುರ್ಮಾಸ್ಯಕ್ಕೆ ಕೂಡಬೇಕು. ಚಾತುರ್ಮಾಸ್ಯಕ್ಕೆ ಇನ್ನೇನು 2 ದಿನ ಬಾಕಿ ಇದೆ. ವಾಕ್ಯಾರ್ಥ ಮಾಡ್ತಾ ಕೂತ್ರೆ ಚಾತುರ್ಮಾಸ್ಯದ ದಿನ ಹೋಗುತ್ತದೆ. ವಾಕ್ಯಾರ್ಥ ಮಾಡದೆ ಬಿಟ್ಟು ಹೋದರೆ ಅಪವಾದ ಬರುತ್ತದೆ. ವಾದಿಗಳಿಗೆ ಹೆದರಿ ಸತ್ಯವೀರತೀರ್ಥ ಶ್ರೀಪಾದಂಗಳವರು ಪಲಾಯನ ಮಾಡಿದರು ಅಂತ ಮಾತು ಬರುತ್ತದೆ. ಅದಕ್ಕಾಗಿ ಅಲ್ಲಿ ವಾಕ್ಯಾರ್ಥ ಮಾಡ್ತಾರೆ. ಮಾರ್ಗ ಮಧ್ಯದಲ್ಲಿ ವಾಕ್ಯಾರ್ಥ ಮಾಡಿ ಅವರನ್ನು ಸೋಲಿಸಿ ಮಧ್ವ ಮತವನ್ನು ಸ್ಥಾಪನೆ ಮಾಡಿ ಆಮೇಲೆ ಮದ್ರಾಸಿಗೆ ಬರ್ತಾರೆ. ಆಗ ಅಲ್ಲಿ ಮದ್ರಾಸಿಗೆ ವಿಶೇಷವಾಗಿ ವೈಭವದಿಂದ ಸತ್ಯವೀರತೀರ್ಥ ಶ್ರೀಪಾದಂಗಳವರಿಗೆ ಸ್ವಾಗತ ಮಾಡಿ ಸ್ವಾಗತ ಸಮಾರಂಭದಲ್ಲಿ ಆ ಸ್ವಾಗತ ಸಮಾರಂಭದ ಅಧ್ಯಕ್ಷರು ಸರಟಿ ಮಾಧವರಾಯರು ಅಂತ. ಆ ಸರಟಿ ಮಾಧವರಾಯರು ಸ್ವಾಗತ ಭಾಷಣ ಮಾಡುವಾಗ ಹೇಳಿದರು, ಸತ್ಯವೀರತೀರ್ಥ ಶ್ರೀಪಾದಂಗಳವರು ಶ್ರೀಮದಾಚಾರ್ಯರ ಆ ಮತವನ್ನು ಸಮರ್ಥನೆ ಮಾಡೋದಕ್ಕಾಗಿ ವಾದಿಗಳ ಜೊತೆಗೆ ವಾಕ್ಯಾರ್ಥ ಮಾಡೋದಕ್ಕಾಗಿ ತಮ್ಮ ಚಾತುರ್ಮಾಸ್ಯಕ್ಕೆ ಕೂಡುವ ಒಂದು ನಿಗದಿಯಾದ ದಿನವನ್ನು ಸನ್ಯಾಸದ ನಿಯಮವನ್ನೂ ಮೀರಿ ಶ್ರೀಮದಾಚಾರ್ಯರ ಮತವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಈ ರೀತಿ ಅವರು ಹೊಗಳುತ್ತಾರೆ. ತಕ್ಷಣ ಸತ್ಯವೀರರಂದರು, ಶ್ರೀಮದಾಚಾರ್ಯರ ಮತವನ್ನು ಸ್ಥಾಪನೆ ಮಾಡಿದ್ದು ನಿಜ, ಆದರೆ ಸನ್ಯಾಸದ ನಿಯಮವನ್ನು ನಾವೇನು
ಭಂಗ ಮಾಡಿಲ್ಲ, ಮೀರಿಲ್ಲ ಎಂಬ ಮಾತನ್ನು ಹೇಳ್ತಾರೆ. ಯಾಕೆ ಅಂತಂದ್ರೆ ನೋಡಿ, ಒಂದು ಮಾತಿದೆ ಸಂಸ್ಕೃತದಲ್ಲಿ, ಚಾತುರ್ಮಾಸಕ್ಕೆ ಯಾವಾಗ ಕೂಡಬೇಕು? ಪಂಚಮ್ಯಂತ ಶುಭಾವಹ ಅಂತ ಒಂದು ಮಾತಿದೆ. ಚಾತುರ್ಮಾಸ ಕೂಡುವಾಗ ಆಷಾಢ ಕೃಷ್ಣ ಪಂಚಮಿ ಅದು ಕೊನೆಯ ದಿನ ಅಂತ ಅವರು ಅರ್ಥ ಮಾಡಿಕೊಂಡು ಹಾಗೆ ಹೇಳಿದ್ರು, ಪಂಚಮ್ಯಂತ ಶುಭಾವಹ. ಸತ್ಯವೀರತೀರ್ಥ ಶ್ರೀಪಾದಂಗಳವರು ಬರೋದು ನವಮಿ ಆಗಿತ್ತು, ಅಲ್ಲಿ ಮದ್ರಾಸಿಗೆ ಬರೋದು ಪಂಚಮಿ ತಿಥಿ ಮೀರಿ ಹೋಗಿತ್ತು. ಹಾಗಾದರೆ ಚಾತುರ್ಮಾಸಕ್ಕೆ ಕೂಡುವ ಆ ದಿನ ಮೀರಿ ಹೋಗಿದೆ, ಸನ್ಯಾಸದ ನಿಯಮ ಭಂಗವಾಯಿತು ಅಂದರೆ ಹಾಗಲ್ಲ. ಪಂಚಮ್ಯಂತ ಶುಭಾವಹ ಎಂಬ ಮಾತಿಗೆ ಅರ್ಥ ಏನು ಗೊತ್ತಾ? ಸತ್ಯವೀರರು ಆ ಸಭೆಯಲ್ಲಿ ಅವತ್ತು ಸಮರ್ಥನೆ ಮಾಡಿ ಹೇಳಿಕೊಡ್ತಾರೆ, ಪಂಚಮಿ ಅಂತಹ ಪಂಚಮ್ಯಂತಹ, 5 ಮೀಗಳೇ ಕೊನೆಯಾಗಿ ಉಳ್ಳ ತಿಥಿಗಳಲ್ಲಿ ಚಾತುರ್ಮಾಸ್ಯ ಸಂಕಲ್ಪ ಮಾಡಬೇಕು ಅಂತ ಅರ್ಥ. 5 ಮೀಗಳು, ಪಂಚಮಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ. ಪಂಚಮಿ ಅಂತಹ ಪಂಚಮ್ಯಂತ ಶುಭಾವಹ ಅಂದರೆ 5 ಮೀ ಕೊನೆಯಾಗಿ ಉಳ್ಳ ತಿಥಿಗಳು, ಅಂದರೆ ಪಂಚಮಿಯಿಂದ ದಶಮಿವರೆಗೂ ಅವಶ್ಯವಾಗಿ ಚಾತುರ್ಮಾಸ್ಯ ಸಂಕಲ್ಪ ಮಾಡಬಹುದು. ನಾಳೆ ಬೆಳಿಗ್ಗೆ ದಶಮಿ, ನಾವು ಚಾತುರ್ಮಾಸ್ಯ ಸಂಕಲ್ಪ ಮಾಡ್ತಾ ಇದ್ದೇವೆ. ಸರ್ವಥಾ ಯಾವುದೇ ಚಾತುರ್ಮಾಸ್ಯದ ವಿಧಿ ನಿಯಮ, ಸನ್ಯಾಸದ ನಿಯಮವನ್ನು ನಾವು ತಪ್ಪಿಲ್ಲ, ನಿಷ್ಠೆಯಿಂದ ಪರಿಪಾಲನೆ ಮಾಡಿದ್ದೇವೆ ಎಂಬ ಮಾತನ್ನು ಸತ್ಯವೀರತೀರ್ಥ ಶ್ರೀಪಾದಂಗಳವರು ಸಮರ್ಥನೆ ಮಾಡಿಕೊಡ್ತಾ ಇದ್ದಾರೆ ಅಂತ ತಿಳಿಸಿಕೊಡ್ತಾರೆ. ಈ ರೀತಿ ಅನೇಕ ಅದ್ಭುತವಾದ ವಿಚಾರವನ್ನು ತಿಳಿಸ್ತಕ್ಕಂಥದ್ದು ತಿರುಪತಿ ಯಾತ್ರೆಯನ್ನು ಮಾಡಿ ಸತ್ಯವಿಜಯ ನಗರ, ಒಬ್ಬ ಮಹಾನುಭಾವರಾದ ಗುರುಗಳ ಹೆಸರಿನಿಂದಲೇ ಪ್ರಸಿದ್ಧವಾದ ಸತ್ಯವಿಜಯ ನಗರಕ್ಕೆ ಬಂದಿದ್ದಾರೆ. ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ, ಆರಣಿ ಮಹಾರಾಜರ ಸಂಸ್ಥಾನದಲ್ಲಿ ಮೂಲರಾಮಚಂದ್ರ ದೇವರ ಪೂಜೆ, ಅಲ್ಲಿ ಆರಣಿ ಮಹಾರಾಜರು ಸತ್ಯವೀರ ತೀರ್ಥರ ಕಾಲಕ್ಕೆ ವೆಂಕಟಪತಿ ರಾಜರು ಅಂತ ಶ್ರೀಮಠದ ಶಿಷ್ಯರೇನೆ ವೈಭವದಿಂದ ಶ್ರೀಮಠವನ್ನು ಬರಮಾಡಿಕೊಂಡು ಅಲ್ಲಿ ಮೂಲರಾಮಚಂದ್ರ ದೇವರ ಪೂಜೆಯನ್ನು ಮಾಡಿಸ್ತಾರೆ. ವಿಶೇಷವಾಗಿ ದೊಡ್ಡದಾದ ಬಂಗಾರದ ಗಂಗಾಳವನ್ನೇ ಸಮರ್ಪಣೆ ಮಾಡಿದ್ದಾರೆ. ಈಗಲೂ ಉತ್ತರಾದಿ ಮಠದಲ್ಲಿ ಶ್ರಾವಣ ಮಾಸ ಶುಕ್ರವಾರದಲ್ಲಿ ಆ ದೊಡ್ಡ ಬಂಗಾರದ ಗಂಗಾಳದಲ್ಲೇನೆ ಶಾಮಿಗೆ ಪಾಯಸ ಪರಮಾನ್ನದ ನಿವೇದನೆ ಆಗತಕ್ಕಂಥದ್ದು. ಒಳ್ಳೆ ಕರಿದ ಶಾಮಿಗೆಯ ಪಾಯಸ ಮಾಡಿ ಆ ದೊಡ್ಡ ಬಂಗಾರದ ಗಂಗಾಳಲ್ಲಿ ರಾಮದೇವರಿಗೆ ನೈವೇದ್ಯ ಇಡಬೇಕು. ಅಂತಹ ಅನೇಕ ಕಾಣಿಕೆಯನ್ನ ಶ್ರೀಮಠಕ್ಕೆ ಸಮರ್ಪಣೆ ಮಾಡಿದವರು ಶ್ರೀಮಠದ ಶಿಷ್ಯರು ವೆಂಕಟಪತಿ ರಾಜರು, ಆರಣಿ ಮಹಾರಾಜರು. ಆದರೆ ಅವರಿಗೆ 6 ಜನ ಹೆಣ್ಣು ಮಕ್ಕಳೇ ಇತ್ತು, 6 ಜನ ಪುತ್ರಿಯರೇ. ಪುತ್ರ ಪ್ರಾಪ್ತಿ ಆಗಿರಲಿಲ್ಲ. ಯೋಗ್ಯ ಉತ್ತರಾಧಿಕಾರಿ ಬೇಕು, ವಂಶಾಭಿವೃದ್ಧಿ ಆಗಬೇಕು, ವಂಶೋದ್ಧಾರಕ ಹುಟ್ಟಬೇಕು, ಸ್ವಾಮಿ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ರಾಮದೇವರನ್ನು ಪ್ರಾರ್ಥನೆ ಮಾಡಿ ಇಡೀ ಮಂತ್ರಾಕ್ಷತೆಯನ್ನು ಅಭಿಮಂತ್ರಣ ಮಾಡಿ ವೆಂಕಟಪತಿ ರಾಜರಿಗೆ, ಆರಣಿ ಮಹಾರಾಜರಿಗೆ ಕೊಟ್ಟಿದ್ದಾರೆ. ಆರಣಿ ಮಹಾರಾಜರಂದ್ರು, ಇನ್ನು 1 ವರ್ಷದಲ್ಲಿ ನಮಗೆಲ್ಲಿ ಗಂಡು ಮಗು ಆಗುವುದು? ನಾನಾ ವಿಧ ಜ್ಯೋತಿಷ್ಕರ ಹೇಳಿ ನಿಮಗೆ ಈ ಜನ್ಮದಲ್ಲಿ ಸರ್ವಥಾ ಗಂಡ ಮಗು ಆಗುವ ಯೋಗವಿಲ್ಲ ಅಂತ ಹೇಳಿದ್ದಾರೆ. ಈ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟ ಕ್ಷಣಕ್ಕೆ 1 ವರ್ಷದಲ್ಲಿ ಗಂಡು ಮಗು ಆಗಿಬಿಡುತ್ತದ? ಸಂಶಯ ಪಟ್ಟರು. ತಕ್ಷಣ ಸತ್ಯವೀರಂದ್ರು, ಇದು ನಾವು ನುಡಿದ ಮಾತಲ್ಲ, ನಮ್ಮ ಸ್ವಾಮಿ, ನಮ್ಮ ಉಪಾಸ್ಯ ಮೂರ್ತಿ ರಾಮಚಂದ್ರ ದೇವರು ನುಡಿಸಿದ ಮಾತು, ಅದು ಸತ್ಯವಾಗುತ್ತದೆ ರಾಮದೇವರ ಅನುಗ್ರಹದಿಂದ ಅಂತ. ಅವರು ರಾಮೇಶ್ವರ ಯಾತ್ರೆಯನ್ನೆಲ್ಲ ಮಾಡಿ ಬರುವಷ್ಟರಲ್ಲಿ 8-9 ತಿಂಗಳ ಕಾಲ ಆಗಿ ಪುನಃ ಅಲ್ಲಿ ಆರಣಿ ಮಹಾರಾಜರ ಸಂಸ್ಥಾನಕ್ಕೆ ಬಂದರು. ಆವಾಗ ಆ ಹೆಂಡತಿ ಗರ್ಭಿಣಿ ಇದ್ದವಳು 9ನೇ ತಿಂಗಳು ಮುಗಿದ ಮೇಲೆ ವಿಶೇಷವಾಗಿ 10ನೇ ತಿಂಗಳಿಗೆ ಪ್ರಸವವಾಗಿ ಶ್ರೇಷ್ಠ ಪುತ್ರ ರತ್ನವನ್ನು ಹೆತ್ತಿದ್ದಾಳೆ. ಆರಣಿ ಮಹಾರಾಜರ ವೆಂಕಟಪತಿ ರಾಜರ ಧರ್ಮಪತ್ನಿ, ಋಷೀನಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ. ಆ ಮಹಾಗುರುಗಳಾದ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಹುಟ್ಟಿರತಕ್ಕಂಥ ಮಗುವಿಗೆ ಸತ್ಯವೀರ ಅಂತ ನಾಮಕರಣ ಮಾಡಿದ್ದಾರೆ ನೋಡಿ. ಅದಕ್ಕೆ ಸತ್ಯವೀರ ಮಹಾರಾಜರು, ಸತ್ಯವೀರ ಆರಣಿ ಮಹಾರಾಜರು ಅಂತ ಪ್ರಸಿದ್ಧರಾಗುತ್ತಾ ಇದ್ದಾರೆ. ಹರಿವಾಯು ಗುರುಗಳ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರನಾಗಿ ಶ್ರೇಷ್ಠ ರೀತಿಯಿಂದ ಆ ರಾಜ್ಯವನ್ನ, ಆರಣಿಯ ಸಂಸ್ಥಾನವನ್ನು ಪರಿಪಾಲನೆ ಮಾಡಿದ ಮಹಾನುಭಾವರು ಮುಂದೆ ಸತ್ಯವೀರರ ಅನುಗ್ರಹದಿಂದ ಹುಟ್ಟಿರತಕ್ಕಂಥ ಆ ಸತ್ಯವೀರರೆಂಬ ಆರಣಿ ಮಹಾರಾಜರು. ಇಂತಹ ಸತ್ಯವೀರರ ಆ ಮಂತ್ರಾಕ್ಷತೆಯ ಪ್ರಭಾವ ಅವರಂದದ್ದು ಸತ್ಯವಾಗುತ್ತಾ ಇತ್ತು. ಅನೇಕ ಜನ, ಕೆಲವು ಕುಹಕಿಗಳು ಇಡೀ ಮಠದ ಆಧಿಪತ್ಯವನ್ನು ತಮ್ಮ ಕೈ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಂಥೇಳಿ ಬೇಕಾದಷ್ಟು ದಾವೆಗಳನ್ನು ಹೂಡಿದ್ದಾರೆ. ಮೈಸೂರು ನ್ಯಾಯಾಲಯದಲ್ಲಿ ಅನೇಕ ಕಡೆ ಬೇರೆಯವರ ಕೈಗೆ ಸೇರುವ ಮಠದ ಆಡಳಿತವನ್ನೆಲ್ಲ ತಮ್ಮ ಕೈಗೆ ತೆಗೆದುಕೊಂಡು ಶ್ರೀಮಠದ ಎಲ್ಲ ಆಡಳಿತವನ್ನು ಸುಭದ್ರಗೊಳಿಸಿದ ಮಹನೀಯರು ಅದು ಸತ್ಯವೀರ ತೀರ್ಥ ಶ್ರೀಪಾದಂಗಳವರು. ಆದ್ದರಿಂದ
ಆ ಮಠದ ವಿಶೇಷವಾದ ಅಧಿಕಾರವನ್ನು, ಮಠದ ಪದ್ಧತಿಯನ್ನು ಉತ್ತಮ ರೀತಿಯಿಂದ ನೆರವೇರಿಸಿದವರು ಸತ್ಯವೀರತೀರ್ಥ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಬೇಕು. ಹೀಗೆ ಅನೇಕ ವಿಚಾರಗಳು. ಅನಂತರ ವಿಶೇಷವಾಗಿ ಸತ್ಯವೀರತೀರ್ಥ ಶ್ರೀಪಾದಂಗಳವರು ಮುಂದೆ ಒಂದು ಬಾರಿ ಈ ಕೊರಳಳ್ಳಿ ಜಯಾಚಾರ್ಯರು ಮತ್ತು ಅವರ ಪುಟ್ಟ ಮಗು ಕೊರಳಳ್ಳಿ ಸೇತುರಾಮಾಚಾರ್ಯರು ಒಂದು ದಿವಸ ಸತ್ಯವೀರರ ದರ್ಶನಕ್ಕೆ ಬಂದಿದ್ದಾರಂತೆ. ಸುಧಾಪಾಠ ನಡೀತಾ ಇತ್ತು. ಅಪ್ಪ ಮಕ್ಕಳಿಬ್ಬರು ಕೂತಿದ್ರು. ಆ ಕೊರಳಳ್ಳಿ ಜಯಾಚಾರ್ಯರು, ಕೊರಳಳ್ಳಿ ಸೇತುರಾಮಾಚಾರ್ಯರು ಅವರ ಮುಖವನ್ನು ನೋಡಿ ಸತ್ಯವೀರರಂದ್ರಂತೆ, ಅಪ್ಪ ಮಕ್ಕಳ ಮುಖದ ಮೇಲಿನ ತೇಜಸ್ಸು ನೋಡಿ ಎಂತಹ ಭಾಗ್ಯ ಇದೆ ಈ ಅಪ್ಪ ಮಕ್ಕಳಿಗೆ ಅಂತ ಹೇಳಿ ಅನಂತರ ಅನುಗ್ರಹ ಮಾಡಿದ್ದಾರಂತೆ. ಇಬ್ಬರು ಅಪ್ಪ ಮಕ್ಕಳು ಕೂಡ ಹಂಸನಾಮಕ ಪರಮಾತ್ಮನ ಪೀಠದ ಯತಿಗಳಾಗುತ್ತಾರೆ ಎಂಬ ವಿಚಾರವನ್ನು ಸತ್ಯವೀರರು ಅವತ್ತೇ ನುಡಿದಿದ್ದರಂತೆ. ಅವರ ಮಾತು ಸಾರ್ಥಕವಾಯಿತು. ಮುಂದೆ ಆ ತುಂಗಾ ತೀರದ ಪವಿತ್ರ ಪರಿಸರದಲ್ಲಿ ವಾಯುದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ತತ್ವಪ್ರಕಾಶಕ ಪಾಠವನ್ನು, ನ್ಯಾಯಸುಧಾದಿ ಗ್ರಂಥಗಳ ಪಾಠವನ್ನು ಹೇಳಿದ್ದಾರಂತೆ. ಮುಂದೆ ಆ ಹರಿವಾಯು ಗುರುಗಳ, ರಾಮದೇವರ ಗುರುಗಳ ಸೂಚನೆಯಂತೆ ಕೊರಳಳ್ಳಿ ಜಯಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಧೀರರು ಅಂತ ನಾಮಕರಣ ಮಾಡಿದ್ದಾರೆ. ಕೊರಳಳ್ಳಿ ಜಯಾಚಾರ್ಯರೇ ಸತ್ಯಧೀರರು. ಅವರ ಪೂರ್ವಾಶ್ರಮದ ಮಕ್ಕಳೇ ಕೊರಳಳ್ಳಿ ಸೇತುರಾಮಾಚಾರ್ಯರು. ಅವರೇ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ಕಾರ್ತಿಕ ಶುದ್ಧ ದಶಮಿ ಸತ್ಯವೀರತೀರ್ಥ ಶ್ರೀಪಾದಂಗಳವರು ಯೋಗಾಸನಸ್ಥರಾಗಿ ಭಗವಂತನ ಧ್ಯಾನ ಮಾಡುತ್ತಾ ಆನಂದದಿಂದ ಬೃಂದಾವನ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಕೇವಲ 47 ವರ್ಷದ ದಿವ್ಯ ಸನ್ಯಾಸಿಯ ಈ ಮುಖಲಕ್ಷಣವನ್ನು ನೋಡಿ ಸತ್ಯಧೀರತೀರ್ಥ ಶ್ರೀಪಾದಂಗಳವರು ಕೈ ಮುಗೀತಾ ಇದ್ದಾರಂತೆ. ಅಲ್ಲಿ ಪರಂಧಾಮ ಪ್ರಯಾಣವನ್ನು ಮಾಡಿದ್ದಾರೆ ಅಂತ ಕೇಳ್ತೇವೆ. ವಿಶೇಷವಾಗಿ ಮುಂದೆ ಆರಣಿ ಮಹಾರಾಜರಿಗೆ ಸತ್ಯವೀರರು ಬೃಂದಾವನಸ್ಥರಾದರು ಅಂತ ಗೊತ್ತಾಯಿತಂತೆ. ತಕ್ಷಣ ಕೊರಳಳ್ಳಿಯಿಂದ ಮೃತ್ತಿಕೆಯನ್ನು ತರಿಸಿ ಆರಣಿ ಮಹಾರಾಜರು ತಮ್ಮ ಅರಮನೆಯಲ್ಲೇನೇ ಸತ್ಯವೀರತೀರ್ಥ ಶ್ರೀಪಾದಂಗಳವರ ಮೃತ್ತಿಕಾ ಬೃಂದಾವನವನ್ನು ಸ್ಥಾಪನೆ ಮಾಡಿಸ್ತಾರೆ. ಈಗಲೂ ಸತ್ಯವಿಜಯನಗರದಲ್ಲಿ ಸತ್ಯವಿಜಯರ ಮುಂದೆ ಸತ್ಯವೀರತೀರ್ಥ ಶ್ರೀಪಾದಂಗಳವರ ಮೃತ್ತಿಕಾ ಬೃಂದಾವನದ ಸನ್ನಿಧಾನವನ್ನು ನಾವು ನೋಡ್ತಾ ಇದ್ದೇವೆ. ಅನಂತರ ಸತ್ಯವೀರತೀರ್ಥ ಶ್ರೀಪಾದಂಗಳವರು ಬೃಂದಾವನ ಪ್ರವೇಶ ಮಾಡಿದ ಮೇಲೆ ಶ್ರೀಮದ್ ಜಯತೀರ್ಥರ ಸೇವೆಗಾಗಿ ಒಂದು ರೂಪದಿಂದ ಮಳಖೇಡಕ್ಕೆ ಬಂದಿದ್ದಾರಂತೆ. ಮಳಖೇಡದಲ್ಲಿ ಶ್ರೀಮದ್ ಟೀಕಾಕೃತ್ಪಾದರ ಮೂಲ ಬೃಂದಾವನ ಸನ್ನಿಧಾನದಲ್ಲಿ ಆ ಜಯತೀರ್ಥರ ಸೇವೆ ಆಗಬೇಕು ಅಂತ ಬಂದಿದ್ದಾರಂತೆ. ಟೀಕಾಕೃತ್ಪಾದರು ಅಲ್ಲಿಯ ಅರ್ಚಕರಿಗೆ ಒಂದು ದಿನ ಸ್ವಪ್ನದಲ್ಲಿ ಬಂದು ಇವತ್ತಿನಿಂದ ಸತ್ಯವೀರರಿಗೂ ಹಸ್ತೋದಕ ಕೊಡಬೇಕು ಅಂತ ಅರ್ಚಕರಿಗೆ ಟೀಕಾರಾಯರೇ ಸೂಚನೆ ಮಾಡಿದ್ದಾರಂತೆ. ಈಗಲೂ ಕೂಡ ಆ ಟೀಕಾರಾಯರ ಬೃಂದಾವನದ ಹಿಂಭಾಗದಲ್ಲಿ ಸತ್ಯವೀರರ ಸನ್ನಿಧಾನವನ್ನು ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಸತ್ಯವೀರರಿಗೆ ಈಗಲೂ ಬೃಂದಾವನವಾಗುತ್ತದೆ, ಅಲ್ಲಿ ಹಸ್ತೋದಕವಾಗುತ್ತದೆ. ಆದ್ದರಿಂದ ಅಂತಹ ಮೊದಲಗಟ್ಟಿ ಪ್ರಾಣದೇವರ ದಿವ್ಯ ಉಪಾಸಕರು ಆ ತುಂಗೆಯ ತಟದ ಪವಿತ್ರ ಸನ್ನಿಧಾನಕ್ಕೆ ಕಾರಣರಾದ ಮಹನೀಯರು ಸತ್ಯವೀರತೀರ್ಥ ಶ್ರೀಪಾದಂಗಳವರನ್ನು ಇವತ್ತು ಶ್ರದ್ಧಾಭಕ್ತಿಯಿಂದ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಅವರ ಅನುಗ್ರಹದಿಂದ ನಮಗೂ ಕೂಡ ಧರ್ಮಬುದ್ಧಿ ಬರಲಿ, ಜ್ಞಾನಭಕ್ತಿ ವೈರಾಗ್ಯಗಳ ಸಾಧನೆಯಾಗಲಿ, ಶಾಸ್ತ್ರಗ್ರಂಥಗಳ ಪಾಠ ಪ್ರವಚನ ನಮ್ಮಿಂದ ನಡೆಯಲಿ ಅಂತ ಪ್ರಾರ್ಥನೆ ಮಾಡ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಸತ್ಪರಾಕ್ರಮ ದುಗ್ಧಾಬ್ದೇ ಸಂಜಾತಃ ಕೀರ್ತಿಚಂದ್ರಿಕಾ ಸಂತಾಪಂ ಹರತು ಶ್ರೀಮಾನ್ ಸತ್ಯವೀರೇಂದುರಂಜಸಾ.